ಭೂಮಿಯ ಆಕಾಶವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯ ದೇವರೇ, ನಿಮ್ಮ ಪರಿಶುದ್ಧವುಳ್ಳ ನಾಮಕ್ಕೆ, ನಿಮ್ಮ ಉನ್ನತವಾದಂಥ ನಾಮಕ್ಕೆ ವಂದನೆಗಳು ಸ್ತೋತ್ರಗಳನ್ನು ಚೆಲ್ಲಿಸ್ತಾ ಇದ್ದೀನಿ ತಂದೆ. ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ನಿಮ್ಮ ಕೃಪೆಯನ್ನು ಸಹಾಯವನ್ನು ಅನುಗ್ರಹಿಸಿ ಕೇಳುವಂಥ ನಿಮ್ಮ ಮಕ್ಕಳು ಎಚ್ಚರಿಕೆಯಿಂದ ಕೇಳಿ ನೀವಿರುವಂಥ ಮಹಾಲೋಕವನ್ನು ಪಡೆದುಕೊಳ್ಳೋದಕ್ಕೆ ತಲೆಬಾಗಿಸಿರುವಂಥ ಪ್ರತಿಯೊಬ್ಬರಿಗೂ ಸಹಾಯವನ್ನು ಅನುಗ್ರಹಿಸಬೇಕೆಂಬುದಾಗಿ ಯೇಸು ಪರಿಶುದ್ಧ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಪ್ರಿಯರಾದ ದೇವರ ಮಕ್ಕಳಿರ, ನೀವೆಲ್ಲರೂ ದೇವರ ವಾಕ್ಯವನ್ನು ಜಾಗೃತಿಯಿಂದ ಕೇಳಬೇಕೆಂಬುದಾಗಿ ಪ್ರೀತಿಯಿಂದ ನಿಮ್ಮನ್ನು ಕೋರಿಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಈ ಒಂದು ಸಭೆಗೆ ಆಹ್ವಾನಿಸಿರುವಂಥ ದೈವ ಸೇವಕರು ಪಾಸ್ಟರ್ ರೂಬೇನ್ ರವರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಮರ್ಪಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಸಭೆ ಹಿರಿಯರಿಗೂ ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಮರ್ಪಿಸಿಕೊಂಡು ಒಂದು ಪ್ರಾಮುಖ್ಯವಾದಂಥ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಬೈಬಲನ್ನು ಓದುವಾಗ ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂಥ ನಾವೆಲ್ಲರೂ ಯೇಸು ಕ್ರಿಸ್ತನು ರಕ್ಷಕನು, ವಿಮೋಚಕನು ಅಂತ ಪ್ರತಿ ಕ್ರೈಸ್ತರು ನಂಬ್ತಾ ಇದ್ದಾರೆ. ಆದರೆ ಕ್ರೈಸ್ತರಾಗಿರುವಂಥ ನಾವು ಇನ್ನೊಬ್ಬರೊಟ್ಟಿಗೆ ಮಾತನಾಡುವಾಗ ಕೆಲವು ಸಮಸ್ಯೆಗಳು ನಮಗೆ ಬರ್ತಾ ಇರುತ್ತೆ. ಎಷ್ಟು ಮಂದಿ ಕ್ರೈಸ್ತರನ್ನು ನಂಬಿಕೊಂಡಿದ್ದೀರೋ, ಎಷ್ಟು ಮಂದಿ ಕ್ರೈಸ್ತನನ್ನು ಹಿಂಬಾಲಿಸ್ತಾ ಇದ್ದೀರೋ, ಅವರೆಲ್ಲರಿಗೂ ಒಂದು ಸಮಸ್ಯೆ ಎನ್ನುವಂಥದ್ದು ಎದುರಾಗ್ತಾ ಇದೆ. ಅಮ್ಮ, ಎಲ್ಲರೂ ಈ ಕಡೆ ಗಮನ ಕೊಡಿಮ್ಮ, ದಯಮಾಡಿ ನೋಡಿಮ್ಮ, ಯಾರು ಕೂಡ ಮಾತನಾಡಬೇಡಿ ಪ್ಲೀಸ್. ನೀವು ಮಾತನಾಡುವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನನಗೆ ತೊಂದರೆ ಆಗುತ್ತೆ, ಸ್ವಲ್ಪ ನನಗೆ ಸಹಾಯ ಮಾಡಿ. ಸಹಾಯ ಅಂದರೆ ನೀವು ಮೌನವಾಗಿದ್ದರೇ ಅದು ದೊಡ್ಡ ಸಹಾಯ ನನಗೆ. ಏನ್ಮ, ದೇವ್ರ ಸ್ತೋತ್ರವಾಗಲಿ. ಎಲ್ಲರೂ ಗಮನಿಸ್ರಿ. ನೋಡಿ, ನಾವು ಕ್ರಿಸ್ತನ ಬಗ್ಗೆ ನಾವು ಮಾತನಾಡ್ತಾ ಇರ್ತೀವಿ. ಯೇಸು ಕ್ರಿಸ್ತನು ನಿಜವಾದ ದೇವರು, ಯೇಸು ಕ್ರಿಸ್ತನು ರಕ್ಷಕನು, ಯೇಸು ಕ್ರಿಸ್ತನು ವಿಮೋಚಕನು. ಆತನನ್ನು ನಂಬಿದರೆ ನಮಗೆ ನೆಮ್ಮದಿ ಇರುತ್ತೆ, ಶಾಂತಿ ಇರುತ್ತೆ, ಸಮಾಧಾನ ಇರುತ್ತೆ ಅಂತ ನಿಮಗೆ ಗೊತ್ತಿರುವಂಥ 4 ಮಾತುಗಳನ್ನು ಮಾತನಾಡಿದಾಗ ಅವರಿಂದ ಕೆಲವು ಪ್ರಶ್ನೆಗಳು ನಿಮಗೆ ಆಗ್ತಾರೆ ಪ್ರೇಯರ್. ಆ ಪ್ರಶ್ನೆಗಳು ಏನಂದರೆ, ಅಯ್ಯೋ ನೋಡಿದ್ವಿ ಬಿಡ್ರಿ, ನಿನ್ನೆ ಮೊನ್ನೆ ದೇವರವರು, ಯೇಸು ಕ್ರಿಸ್ತನು ನಿನ್ನೆ ಮೊನ್ನೆ ದೇವರು, ಅವ್ರ ಬಗ್ಗೆ ನಮಗೇನು ಹೇಳ್ತೀರಿ ಅಂತ ಈ ರೀತಿ ಹೇಳೋರು ಒಬ್ಬರಿದ್ದಾರೆ. ಇನ್ನು ಕೆಲವರು ಯಾವ ರೀತಿ ಹೇಳ್ತಾರೆ ಅಂದರೆ, ಯೇಸು ಕ್ರಿಸ್ತನು ವಿದೇಶಕ್ಕೆ ಸಂಬಂಧಪಟ್ಟಿರುವಂಥ ದೇವರು, ನಮ್ಮ ದೇವರಲ್ಲ ಹೇಳ್ತಾರಮ್ಮ. ಒಂದು ಏನಂತ ಹೇಳ್ತಾರೆ ಅಂದರೆ, ನಿನ್ನೆ ಮೊನ್ನೆ ದೇವರು ಅಂತ ಹೇಳೋರಿದ್ದಾರೆ. ಅದೇ ಪ್ರಕಾರ ಇನ್ನೂ ಕೆಲವರು ಅವರು ವಿದೇಶಿ ದೇವರು ಅಂತ ಹೇಳೋರು ಇದ್ದಾರೆ. ಓಕೆ, ಈ ರೀತಿ ಹೇಳುವಂಥವ್ರಿಗೆ ನಾವು ಉತ್ತರ ಕೊಡಬೇಕಾದ್ರೆ ಯೇಸು ಕ್ರಿಸ್ತನು ನಿನ್ನೆ ಮೊನ್ನೆ ದೇವರ ಅಥವಾ ಅನಾದಿ ಕಾಲದಿಂದ ಇರುವಂಥ ದೇವರ ಎನ್ನುವಂಥದ್ದನ್ನು ಇವತ್ತು ನಾವು ಗಮನಿಸಬೇಕು ವಾಕ್ಯದ ಮೂಲಕ. ಯಾಕೆಂದರೆ ತುಂಬ ಜನ ನಿನ್ನೆ ಮೊನ್ನೆ ದೇವರು 2000 ಹಿಂದೆ ಬಂದಿರುವಂಥ ದೇವರು ಯೇಸು ಕ್ರಿಸ್ತನು ಅಂತ ಈ ರೀತಿ ಹೇಳಿ ತುಂಬ ಜನರ ಮನಸ್ಸನ್ನು ಮಂಕು ಮಾಡ್ತಾ ಇರ್ತಾರೆ, ಮರುಳು ಮಾಡುವಂಥದ್ದು, ಮಂಕು ಮಾಡುವಂಥದ್ದು. ಆದರೆ ಇವರೆಲ್ಲರ ಬಾಯನ್ನು ಮುಚ್ಚಿಸ್ಬೇಕಾದ್ರೆ ನಮಗೇನು ಗೊತ್ತಿರಬೇಕು? ದೇವರ ವಾಕ್ಯವು ಗೊತ್ತಿರಬೇಕು, ದೇವರ ಜ್ಞಾನವು ನಮ್ಮೆಲ್ಲರಿಗೆ ಗೊತ್ತಿರಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ದೇವರ ವಾಕ್ಯ ಗೊತ್ತಾಗಬೇಕಾದ್ರೆ ನಾವೇನು ಮಾಡಬೇಕು ಅಂತ ಹೇಳಿದಾನಂದರೆ, ಕ್ರಿಸ್ತ ಪೂರ್ವದಲ್ಲಿ ದಾವೀದನು ಎನ್ನುವಂಥ ಮಹಾರಾಜನಿದ್ದಾನೆ. ಆತನ ಮೂಲಕ ಹೇಳಿರುವಂಥ ಮಾತೇನೆಂದರೆ, ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲು ರಾತ್ರಿ ಧ್ಯಾನಿಸುವವನು ಅವನೇ ಎಷ್ಟೋ ಧನ್ಯನು ಅಂತ ಹೇಳಿದಾನೆ. ಯಾರ ಮಾತನ್ನ ಧ್ಯಾನಿಸ್ಬೇಕಂತೆ? ಯೆಹೋವನ ಧರ್ಮಶಾಸ್ತ್ರವನ್ನು ಹಗಲು ಇರುಳು ಧ್ಯಾನಿಸುವವನು ಅವನು ಎಷ್ಟೋ ಧನ್ಯನು. ಏನ್ರಿ, ನಾವು ದೇವರ ವಾಕ್ಯವನ್ನು, ದೇವರ ಜ್ಞಾನವನ್ನು
ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲನೇದಾಗಿ ಓದಬೇಕು, ಎರಡನೇದಾಗಿ ಧ್ಯಾನಿಸ್ಬೇಕು ಪ್ರಿಯರೇ. ಮೊದಲನೇದಾಗಿ ಮಾಡಬೇಕಾದದ್ದು ಏನು ಗೊತ್ತಾ? ಓದಬೇಕು. ಓದಿದ ನಂತರ ಅದನ್ನ ಧ್ಯಾನಿಸ್ಬೇಕು. ಅಮ್ಮ, ಎಷ್ಟು ಮಂದಿ ಓದ್ತಾ ಇದ್ದೀರಾ ದೇವ್ರ ವಾಕ್ಯ? ಏನಮ್ಮ, ತುಂಬ ಸಂತೋಷಮ್ಮ. ಇನ್ನು ಉಳಿದಿರೋ ಎಲ್ಲರೂ ಕೂಡ ಮತ್ತೆ ಪಾಸ್ಟರ್ ಇದ್ದಾರೆ, ಅವ್ರ ಮೂಲಕ ಬೈಬಲ್ನ ತಗೊಳ್ಳಿ. ಯಾಕೆಂದರೆ ದೇವರ ವಾಕ್ಯವನ್ನು ನೀವೆಲ್ಲರೂ ಓದಿ ಪ್ರಿಯರೇ. ಯಾಕೆಂದರೆ ಈ ದೇವರ ವಾಕ್ಯ ಇದೆ ನೋಡಿ, ಈ ವಾಕ್ಯವೇ ನಿಮ್ಮ ಆತ್ಮಗಳನ್ನು ಕಾಪಾಡುವಂಥದ್ದು. ಧ್ಯಾನಿಸ್ಬೇಕಂದ್ರೆ ಏನ್ರಿ, ಖಂಡಿತವಾಗಿ ಬೈಬಲಲ್ಲಿ ಇರುವಂಥ ಪ್ರತಿ ಮಾತುಗಳನ್ನು ಓದಬೇಕು, ಪ್ರತಿ ವಾಕ್ಯಗಳನ್ನು ಓದಬೇಕು. ಯಾಕೆಂದರೆ ಈ ವಾಕ್ಯವೇ ನಿಮ್ಮ ಆತ್ಮಗಳನ್ನು ಕಾಪಾಡುವಂಥದ್ದು. ಏನ್ರಿ, ತುಂಬ ಜನ ನಿನ್ನೆ ಮೊನ್ನೆ ದೇವರು, ಯೇಸು ಕ್ರಿಸ್ತನು ನಿನ್ನೆ ದೇವರು, ಇಲ್ಲ ಮೊನ್ನೆ ದೇವರು, ಇಲ್ಲ 2000 ವರ್ಷಗಳ ಹಿಂದೆ ಆಗಿದ್ದ ದೇವರು ಅಂತ ತುಂಬ ಜನ ಹೇಳ್ಕೊಳ್ತಾ ಇದ್ದಾರಲ್ಲ. ಇವರೆಲ್ಲರಿಗೆ ಏನ್ರಿ ನೀವು ಉತ್ತರ ಕೊಡಬೇಕಾದ್ರೆ ಇವತ್ತು ಕೇಳುವಂಥ ವಾಕ್ಯಗಳನ್ನು ಚೆನ್ನಾಗಿ ನೀವು ಆಲೋಚನೆ ಮಾಡಿ, ಖಂಡಿತವಾಗಿ ಒಬ್ಬರಿಗೂ ಕೂಡ ನೀವು ಉತ್ತರ ಕೊಡೋದಕ್ಕೆ ಅವಕಾಶ ಇರುತ್ತೆ. ಆ ರೀತಿ ಉತ್ತರ ಕೊಡಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ನಾವು ಮೊದಲನೇದಾಗಿ ವಾಕ್ಯವನ್ನು ಗಮನಿಸಬೇಕು. ಒಂದ್ಸಾರಿ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15-16 ವಚನವನ್ನು ಒಂದ್ಸಾರಿ ಓದೋಣ ಪ್ರಿಯರೇ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯಾದೃಶ್ಯಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟೆವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಏನ್ರಿ, ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು, ಸಭೆ ಎಂಬ ದೇಹಕ್ಕೆ ಆತನು ಶಿರಸ್ಸು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಸಮಸ್ತಕ್ಕೂ ಆಧಾರಭೂತನು. ಏನ್ರಿ, ಸಮಸ್ತಕ್ಕೂ ಆಧಾರಭೂತನಾಗಿದ್ದಾನಂತೆ ಪ್ರಿಯರೇ. ಅಂದ್ರೆ ಮೇಲ್ಗಡೆ ನೋಡ್ತಾ ಇದ್ರೆ ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಆತನು ಸಮಸ್ತಕ್ಕೂ ಆಧಾರಭೂತನಾಗಿದ್ದಾನಂತೆ. ಎಲ್ಲಕ್ಕೂ ಮೊದಲು ಇದ್ದ ಆತನು. ಎಲ್ಲಕ್ಕೂ ಮೊದಲು ಅಂದ್ರೆ ಭೂಮಿ ಉಂಟಾಗಲಾರ್ದ ಮೊದಲು, ಆಕಾಶ ಉಂಟಾಗಲಾರ್ದ ಮೊದಲು, ಪರಲೋಕ ಉಂಟಾಗಲಾರ್ದ ಮೊದಲು, ಮೊಟ್ಟ ಮೊದಲು ತಂದೆಯಾದ ದೇವರಿದ್ದಾನೆ. ಏನ್ರಿ, ಆ ತಂದೆಯಾದ ದೇವರ ಮೂಲಕ ಯೇಸು ಕ್ರಿಸ್ತನು ಹುಟ್ಟಿದ್ದಾನೆ ಪ್ರಿಯರೇ. ಆ ತಂದೆಯಾದ ದೇವರ ಮೂಲಕ ಯೇಸು ಸ್ವಾಮಿ ಹುಟ್ಟಿರೋರು ಪ್ರಿಯರಾದ ದೇವರ ಮಕ್ಕಳೇ. ಮೊದಲನೇದಾಗಿ ಯಾರಿದ್ದಾರೆ ಅಂದ್ರೆ ತಂದೆಯಾದ ದೇವರು, ಆತನ ಮೂಲಕ ಯೇಸು ಸ್ವಾಮಿ. ಏನ್ರಿ, ಆತನ ಮೂಲಕ ಶಕಪುರುಷನಾದ ಯೇಸು ಕ್ರಿಸ್ತನು ಪ್ರಿಯರಾದ ದೇವರ ಮಕ್ಕಳಿರ. ಅದಕ್ಕೆ ಹೇಳ್ತಾ ಇದ್ದಾನೆ ಇಲ್ಲಿ, ಅದೃಶ್ಯನಾದ ದೇವರ ಪ್ರತಿರೂಪನು. ಅದೃಶ್ಯನಾದ ದೇವರ ಪ್ರತಿರೂಪನು. ಅದೃಶ್ಯನಂದ್ರೆ ದೇವರು ಅದೃಶ್ಯನು ಅಂದ್ರೆ ಕಣ್ಣಿಗೆ ಕಾಣಲಾರದಂತ ದೇವರು. ದೇವರು ಆತ್ಮ ಸ್ವರೂಪನು, ದೇವರು ಅದೃಶ್ಯ ಸ್ವರೂಪನು, ದೇವರು ಶಕ್ತಿ ಸ್ವರೂಪನು. ಶಕ್ತಿ ಸ್ವರೂಪನಾಗಿರುವಂತ ದೇವರು, ಆತ್ಮ ಸ್ವರೂಪನಾಗಿರುವಂತ ದೇವರು. ಏನ್ರಿ, ಆಗಿರುವಾಗ ಆತನ ಪ್ರತಿ ಸ್ವರೂಪನಂತೆ ಪ್ರಿಯರೇ. ಯಾರು? ಯೇಸು ಕ್ರಿಸ್ತನು ಪ್ರತಿರೂಪನು. ಯೇಸು ಕ್ರಿಸ್ತನು ದೇವರ ಪ್ರತಿರೂಪ. ದೇವರು ಯಾವ ರೀತಿ ಇದ್ದಾನೆ? ದೇವರು ಆತ್ಮ ಸ್ವರೂಪನಾಗಿದ್ದಾನೆ ಪ್ರಿಯರೇ. ದೇವರು ಆತ್ಮ ಸ್ವರೂಪನ ಅಂದ್ರೆ ತಂದೆಯಾದ ದೇವರು, ಸೃಷ್ಟಿಕರ್ತನು, ಪರಮಾತ್ಮನು. ಪರಮಾತ್ಮನಾಗಿರುವಂತ ಆತನು, ತಂದೆಯಾದ ದೇವರಾಗಿರುವಂತ ಆತನು ಯಾವ ರೀತಿ ಇದ್ದಾನಂತ ನೋಡುವಾಗ ಶಕ್ತಿ ಸ್ವರೂಪನು. ಶಕ್ತಿ ಸ್ವರೂಪನಂದ್ರೆ ಎಷ್ಟು ಅಗಲ, ಎಷ್ಟು ಉದ್ದ ಇದ್ದಾನಂದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ಭೂಮಿಯ ಆಕಾಶಗಳು ಸಹಿತ ಆತನಿಗೆ ಇಡಿಸಲಾರದು ಪ್ರಿಯರೇ. ಆಕಾಶ ಇದೆಯಲ್ಲ, ಆಕಾಶ ನೋಡ್ತಾ ಇದ್ದೀವಿ. ಈ ಆಕಾಶ ಎಷ್ಟು ದೂರ ಇದೆಯೋ ಇಷ್ಟು ದೊಡ್ಡ ಆಕಾಶ ಕೂಡ ದೇವರಿಗೆ ಇಡಿಸಲಾರದು. ಅಷ್ಟು ದೊಡ್ಡ ದೇವರು ಯಾರು? ತಂದೆಯಾದ ದೇವರು. ಅಷ್ಟು ದೊಡ್ಡ ದೇವರು ತಂದೆಯಾದ ದೇವರಾಗಿರುವಾಗ ಆತನ ಪ್ರತಿ ಸ್ವರೂಪವಂತೆ ಯಾರು? ಆತನ ಪ್ರತಿ ಸ್ವರೂಪವೇ ಯೇಸು ಕ್ರಿಸ್ತನು. ಏನ್ರಿ, ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ. ಎಲ್ಲರೂ ಗಮನಿಸಿರಿ,
ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಭೂ ಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯಗಳು ಎಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಿಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟೆ. ಅಂದ್ರೆ ಭೂಲೋಕದಲ್ಲಾಗಲಿ, ಪರಲೋಕದಲ್ಲಿ ಅಧಿಕಾರವಾಗಲಿ, ಏನೇ ಆಗಿರ್ಬೋದು ಆತನ ಮೂಲಕ ಸೃಷ್ಟಿಸಲ್ಪಟ್ಟಿದೆಯಂತೆ. ಯಾರ ಮೂಲಕ ಸೃಷ್ಟಿಸಲ್ಪಟ್ಟಿದೆಯಂತೆ? ಆತನ ಮೂಲಕ. ಆತನ ಯಾರು? ಯೇಸು ಕ್ರಿಸ್ತನ ಮೂಲಕ. ಯೇಸು ಕ್ರಿಸ್ತನ ಮೂಲಕ ಪರಲೋಕ, ಯೇಸು ಕ್ರಿಸ್ತನ ಮೂಲಕ ಪರಲೋಕದಲ್ಲಿರುವಂತಹ ಕೋಟ್ಯಾನುಕೋಟಿ ದೇವದೂತರು ಯೇಸು ಕ್ರಿಸ್ತನ ಮೂಲಕ ಟೋಟಲ್ ವಿಶ್ವವನ್ನು ಎಲ್ಲವನ್ನು ಕೂಡ ಉಂಟು ಮಾಡಿದಾನಂತೆ. ಯಾರು ಉಂಟು ಮಾಡಿದಾರಂತ ನೋಡುವಾಗ ತಂದೆಯಾದ ದೇವರು. ಯಾರ ಮೂಲಕ ಅಂತ ನೋಡುವಾಗ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರು ಉಂಟು ಮಾಡಿದ್ದಾನಂತೆ, ಯೇಸು ಕ್ರಿಸ್ತನ ಮೂಲಕ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ, 2ನೇ ವಚನ, 3ನೇ ವಚನವನ್ನ ಗಮನಿಸೋಣ ಪ್ರಿಯರೇ. ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ, 2ನೇ ವಚನ, 3ನೇ ವಚನವನ್ನು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಏನ್ರಿ, ಯಾರ ಬಳಿಯಲ್ಲಿದ್ದಾನಂತೆ? ದೇವರ ಬಳಿಯಲ್ಲಿದ್ದನು. ಓದಿಮ. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಯಾರ ಮೂಲಕ ಉಂಟಾಗಲಿಲ್ಲ? ಆತನು ಇಲ್ಲದೆ ಒಂದಾದರೂ ಉಂಟಾಗಲಿಲ್ಲವಂತೆ. ಒಂದಾದರೂ ಅಂದ್ರೆ ಭೂಮಿಯಾಗಿರ್ಬೋದು. ಏನಮ್ಮ, ಎಲ್ಲರೂ ಗಮನ ಕೊಡಿಮ್ಮ ಈ ಕಡೆ, ಎಲ್ಲರೂ ಈ ಕಡೆ ಗಮನ ಕೊಡಿ. ಆನಂತರ ಮನೆಯನ್ನು ಕುರಿತು ಆಲೋಚನೆ ಮಾಡ್ರಿ. ಯಾಕೆಂದ್ರೆ ನಿಮ್ಮ ಆಲೋಚನೆ ಎಲ್ಲಿದೆ? ನೀವು ಎಲ್ಲೋ ಆಲೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ದೇವರು ಏನೋ ಹೇಳ್ಬೇಕು ಅಂದ್ಕೊಂಡಿದ್ದಾನೆ, ನಿಮ್ಮ ಹತ್ರ ಏನೋ ಹಂಚ್ಕೊಳ್ಬೇಕು ಅಂದ್ಕೊಂಡಿದ್ದಾನೆ ದೇವ್ರು. ನನ್ನ ಮಾತಲ್ಲ ಏನ್ರಿ, ಪಾಸ್ಟರ್ ಮಾತಾ ಇದು? ಅವ್ರ ಮಾತಲ್ಲ, ನನ್ನ ಮಾತಲ್ಲ, ನಿಮ್ಮ ಮಾತಲ್ಲ, ತಂದೆಯಾದ ದೇವರ ಮಾತು. ದೇವರು ನಿಮ್ಮೊಟ್ಟಿಗೆ ಏನೋ ಹಂಚ್ಕೊಳ್ಬೇಕು ಅಂದ್ಕೊಂಡಿದ್ದಾನೆ. ಆ ದೇವರ ಮನಸ್ಸು ನಿಮ್ಗೆ ಗೊತ್ತಾಗಬೇಕಾದ್ರೆ ನಿಮ್ಮ ಮನಸ್ಸು ಖಾಲಿ ಇಟ್ಕೋಬೇಕು. ಖಾಲಿ ಅಂದರೆ ನಿಮ್ಮ ಮನಸ್ಸು ಖಾಲಿ ಮಾಡ್ಕೋಬೇಕಂದ್ರೆ ಪ್ರಿಯರೇ, ನಮ್ಮ ಕೈಯಲ್ಲಿ ಮೊಬೈಲ್ ಇದೆ. ಮೊಬೈಲಲ್ಲಿ ಮೆಮೊರಿ ಚಿಪ್ ಇರುತ್ತೆ, ಮೆಮೊರಿ ಕಾರ್ಡ್ ಇರುತ್ತೆ. ಆ ಮೆಮೊರಿ ಕಾರ್ಡಲ್ಲಿ ಎಲ್ಲ ಮೆಸೇಜ್ಗಳು ಮತ್ತು ಏನಾದರೂ ವಿಡಿಯೋಗಳು ಇಲ್ಲ ಪೋಸ್ಟರ್ಗಳು ಎಲ್ಲ ಫುಲ್ ಮಾಡಿದರೆ ಇನ್ನು ಬೇರೆ ಹೊಸ ಮೆಸೇಜ್ಗಳು ಹೋಗುತ್ತಾ? ಅದು ಹೋಗುತ್ತಮ್ಮ? ನಿಮ್ಮ ಮೊಬೈಲಲ್ಲಿ ಮೆಮೊರಿ ಕಾರ್ಡ್ ಇರುತ್ತೆ. ಆ ಮೆಮೊರಿ ಕಾರ್ಡಲ್ಲಿ ಏನ್ರಿ ಅನೇಕ ಫೋಟೋಗಳು, ಅನೇಕ ವಿಡಿಯೋಗಳು, ಅನೇಕ ಮೆಸೇಜ್ಗಳು ಫುಲ್ ಪ್ಯಾಕ್ ಮಾಡಿಕೊಂಡ್ರೆ ಹೊಸ ಮೆಸೇಜ್ ಹೋಗುತ್ತಾ? ಹೋಗಲ್ಲ. ಮತ್ತೆ ಹೋಗ್ಬೇಕಾದ್ರೆ ನೀವೇನು ಮಾಡ್ಬೇಕು? ಅದನ್ನ ಮೊದಲನೇದಾಗ ಅದೆಲ್ಲ ಖಾಲಿ ಮಾಡ್ಕೋಬೇಕು. ಆ ನಂತರ ಹೊಸ ವಿಡಿಯೋಗಳನ್ನು ತುಂಬಿಕೊಳ್ಳೋದಕ್ಕೆ ಅವಕಾಶ ಇದೆ. ಅದೇ ಪ್ರಕಾರ ಈ ಮೆಮೊರಿ ಅಂದ್ರೆ ಈ ಹೃದಯವೆಂಬ ಮೆಮೊರಿ ಖಾಲಿ ಮಾಡ್ಕೋಬೇಕು. ಖಾಲಿ ಮಾಡ್ಕೋಬೇಕಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಮ್ಮ? ಎಲ್ಲಿ ಹೋಗ್ತೀರಾ? ದೇವರ ವಾಕ್ಯವನ್ನು ತುಂಬಿಸ್ಬೇಕಾದ್ರೆ ಅದನ್ನು ಖಾಲಿ ಮಾಡ್ಬೇಕು. ಅಂದ್ರೆ ಹೊರಗಡೆ ತಳ್ಳಬೇಕದನ್ನ. ಹೊರಗಡೆ ತಳ್ಳಬೇಕಾದ್ರೆ ನೀವು ಎಲ್ಲೋ ಮನೆ ಹತ್ರ ಏನಾದರೂ ಅಡಿಗೆ ಮಾಡ್ಕೊಂಡು ಆ ಅಡಿಗೆ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀರಾ? ಇವತ್ತು ಹಬ್ಬ ಅಲ್ವಾ? ಅಡಿಗೆ ಬಗ್ಗೆ ಧ್ಯಾನ ಇದೆಯಾ? ಬಿಟ್ಬಿಡಿಮ್ಮ. ಏನ್ರಿ, ಅದು ಒಂದು ಸ್ವಲ್ಪ ಊಟ ಮಾಡ್ತೀವಿ, ಒಂದು 10 ನಿಮಿಷ ಸಂತೋಷ ಪಡ್ತೀವಿ, ಆ ನಂತರ ಖಾಲಿ ಆಗುತ್ತೆ. ಮತ್ತೆ ರಾತ್ರಿ ಊಟ ಮಾಡ್ತೀವಿ, ಮತ್ತೆ ಖಾಲಿ ಮಾಡ್ತೀವಿ, ಮತ್ತೆ ಬೆಳಗ್ಗೆ ಬೇಕಾಗುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಅದಕ್ಕಿಂತ ಪ್ರಾಮುಖ್ಯವಾದಂಥದ್ದು ದೇವರ ವಾಕ್ಯ. ಈ ವಾಕ್ಯನೇ ನಿಮ್ಮ ಆತ್ಮಗಳನ್ನ ಕಾಪಾಡುವಂಥದ್ದು. ಇದು ಏನಾಗುತ್ತೆ, ಈ ಊಟ ಮಾಡಿದ್ರೆ ಸ್ವಲ್ಪ ಹೊತ್ತಿರುತ್ತೆ, ಆ ನಂತರ ಖಾಲಿ ಆಗುತ್ತೆ. ಮಧ್ಯಾಹ್ನ ಊಟ ಮಾಡ್ತೀವಿ, ಸಾಯಂಕಾಲ ಖಾಲಿ, ಸಾಯಂಕಾಲ ಊಟ ಮಾಡ್ತೀವಿ, ಬೆಳಿಗ್ಗೆ ಖಾಲಿ, ಬೆಳಿಗ್ಗೆ ಊಟ ಮಾಡ್ತೀವಿ, ಮತ್ತೆ ಮಧ್ಯಾಹ್ನ ಖಾಲಿ, ಎಲ್ಲ ಖಾಲಿ ಆಗ್ತಾ ಇರುತ್ತಾ? ಈ ವಾಕ್ಯ ಇದ್ರೆ ಪ್ರಿಯರಾದ ದೇವರ ಮಕ್ಕಳಿರೆ, ನಿಮ್ಮ ಆತ್ಮಗಳನ್ನು ನೀವು ರಕ್ಷಿಸಿಕೊಳ್ಳಬಹುದು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ ಗೊತ್ತಾ? ಕೆಟ್ಟು ಹೋಗುವಂತ ಆಹಾರದಗೋಸ್ಕರ ತವಕ ಪಡಬೇಡ್ರಿ, ಕಷ್ಟ ಪಡಬೇಡ್ರಿ, ದುಡಿಬೇಡ್ರಿ. ಆದ್ರೆ ಶಾಶ್ವತವಾಗಿ ಅಂದ್ರೆ ಶಾಶ್ವತವಾಗಿ ಬದುಕಿಸುವಂತ ದೇವರ ವಾಕ್ಯದಗೋಸ್ಕರ ತವಕ ಪಡಿ ಅಂತ ಹೇಳಿದಾನಲ್ವಾ? ಆ ವಾಕ್ಯದಗೋಸ್ಕರ ನಾವು ಕಷ್ಟಪಡೋಣ ಪ್ರಿಯರೇ. ಆ ವಾಕ್ಯವೇ ತಂದೆಯಾದ ದೇವರು ನಿಮ್ಮ ಬಳಿಯಲ್ಲಿ ಕಳಿಸ್ಕೊಟ್ಟಿದ್ದಾನೆ ಪ್ರಿಯರಾದ ದೇವರ ಮಕ್ಕಳಿಗೆ. ಆದ್ದರಿಂದ ನಾವೆಲ್ಲರೂ ಚೆನ್ನಾಗಿ ಗಮನಿಸೋಣ. ಯಾಕೆಂದ್ರೆ ಮೆಮೊರಿ ಕಾಲ್ ಅಂದ್ರೆ ಹೃದಯ, ಈ ಹೃದಯವನ್ನು ಖಾಲಿ ಮಾಡಿಕೊಂಡು ದೇವರ ವಾಕ್ಯವನ್ನು ನಾವು ತುಂಬಿಸ್ಕೊಳ್ಳೋಣ ಪ್ರಿಯರೇ. ಈ ದೇವರ ವಾಕ್ಯವನ್ನು ತುಂಬಿಸ್ಕೊಂಡ್ರೆ ನಾವು ಎಷ್ಟು ಶ್ರೇಷ್ಠರಾಗ್ತೀವಿ, ಎಷ್ಟು ಧನ್ಯರಾಗ್ತೀವಿ ಎನ್ನುವಂಥದ್ದನ್ನ ನೀವು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ
ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 2ನೇ ವಚನ ನಾವು ನೋಡಿದ್ವಿ ಪ್ರಿಯರೇ. ಅದರಲ್ಲಿ ನೋಡಿ ಒಂದ್ಸಾರಿ ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 2ನೇ ವಚನ 1ನೇ ವಚನದಿಂದ ನೋಡಿ ಪ್ರಿಯರೇ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಉಂಟಾಗಿರೋ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಂದ್ರೆ ಉಂಟಾಗಿರೋ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಅಂದ್ರೆ ಪರಲೋಕ ಇದೆ, ಆಕಾಶ ಇದೆಯಲ್ಲ, ಆಕಾಶ ಆಗಿರ್ಬೋದು, ಆಕಾಶದ ಮೇಲ್ಗಡೆ ಪರಲೋಕ ಆಗಿರ್ಬೋದು, ಪರಲೋಕದಲ್ಲಿ ಕೋಟ್ಯಾನ್ ಕೋಟಿ ದೇವದೂತರಾಗಿರ್ಬೋದು, ಅದೇ ರೀತಿಯಲ್ಲಿ ಭೂಮಿ ಆಗಿರ್ಬೋದು, ಭೂಮಿಯಲ್ಲಿ ಏನ್ರಿ ಭೂಮಿಯಲ್ಲಿ ಮಣ್ಣು ಮರಳು, ಆನಂತರ ಇನ್ನೇನ್ರಿ ಕಬ್ಬಿಣ ಇದೆ, ಇನ್ನೇನ್ರಿ ಬೆಳ್ಳಿ ಇದೆ, ಇನ್ನೇನ್ರಿ ಬಂಗಾರ ಇದೆ, ಇನ್ನೇನ್ರಿ ಇತ್ತಡಿ ಇದೆ, ಎಲ್ಲ ಇದೆ ನೋಡಿ ಪ್ರೇರೆ. ಈ ಪ್ರಕೃತಿಯಲ್ಲಿ ಏನೇನು ಇದೆಯೋ ಎಲ್ಲವನ್ನು ಕೂಡ ಯೇಸು ಕ್ರಿಸ್ತನು ಇಲ್ಲದೆ ಒಂದಾದರೂ ಉಂಟಾಗಲಿಲ್ಲವಂತೆ. ಗೊತ್ತಾ? ಅಂದ್ರೆ ನಾವು ಧರಿಸ್ಕೊಳ್ಳುವಂಥ ಬಟ್ಟೆಗಳಾಗಿರ್ಬೋದು, ನಾವು ಊಟ ಮಾಡುವಂಥ ಊಟ ಆಗಿರ್ಬೋದು, ಆಹಾರ ಪದಾರ್ಥಗಳಾಗಿರ್ಬೋದು, ನೀರಾಗಿರ್ಬೋದು, ಗಾಳಿ ಆಗಿರ್ಬೋದು, ಸೂರ್ಯನಾಗಿರ್ಬೋದು, ಚಂದ್ರನಾಗಿರ್ಬೋದು, ಯಾವುದೇ ಆಗಿರ್ಬೋದು, ಯೇಸು ಕ್ರಿಸ್ತನ ಇಲ್ಲದೆ ಒಂದಾದರೂ ಕೂಡ ಉಂಟಾಗಲಿಲ್ಲವಂತೆ. ಆತನ ಮೂಲಕ ಸಮಸ್ತವನ್ನು ಉಂಟು ಮಾಡಿದ್ದಾನಂತೆ. ಯಾಕೆ ಉಂಟು ಮಾಡಿದ್ದಾನೆ ಎನ್ನುವಂಥ ಸಂಗತಿಯನ್ನ ಆಮೇಲೆ ತಿಳ್ಕೊಳ್ಳೋಣ. ಯಾಕೆಂದ್ರೆ ಈ ಯೇಸು ಕ್ರಿಸ್ತನ ಇದ್ದಾನಲ್ಲ, ಯೇಸು ಕ್ರಿಸ್ತನು ನಿನ್ನೆ ಮೊನ್ನೆ ದೇವರು ಅಂದುಕೊಳ್ತಾ ಇದ್ದಾರೆ ಪ್ರೇರೆ. ಅಲ್ಲ ರೀ, ಏನಂತ ಹೇಳ್ತದೆ ಗೊತ್ತಾ? ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ಆದಿಯಲ್ಲಿ ಏನ್ರಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಸಮಸ್ತವು ಆತನ ಮೂಲಕ ಉಂಟಾಗಿದೆ. ಕೊನೆಯದಾಗಿ ತಲೆಯಲ್ಲಿರುವಂತ ಕೂದಲು ಸಹ ಏನ್ರಿ ದೇವರ ಕೃಪೆ ಮೂಲಕ ಉಂಟಾಗಿದೆ. ನೀವೆಲ್ಲರೂ ಚೆನ್ನಾಗಿ ಆಲೋಚನೆ ಮಾಡಿ. ಇದರಲ್ಲಿ ವಿದ್ಯಾವಂತರು ಇದ್ದಾರೆ ಏನ್ರಿ, ವಿದ್ಯಾಹೀನರು ಇದ್ದಾರೆ, ಸಾಮಾನ್ಯರು ಇದ್ದಾರೆ, ಅದೇ ರೀತಿಯಲ್ಲಿ ಹಿರಿಯರು ಇದ್ದಾರೆ. ಎಲ್ಲರೂ ಗಮನಿಸ್ರಿ. ನಾಸಾ ವಿಜ್ಞಾನಿಗಳು ಏನ್ರಿ 1989ರಲ್ಲಿ ಅಂತರಿಕ್ಷದಲ್ಲಿ ಒಂದು ಉಪಗ್ರಹವನ್ನು ಕಳಿಸಿ ಈ ಪ್ರಕೃತಿಯನ್ನು ಪರಿಶೋಧನೆ ಮಾಡಿ ಈ ಪ್ರಕೃತಿ ಯಾವಾಗ ಉಂಟಾಯಿತು ಅಂತ ಒಂದು ಪ್ರಪಂಚಕ್ಕೆ ಪರಿಚಯ ಮಾಡಿದ್ದಾರೆ ಪ್ರಿಯರೇ. ಈ ಪ್ರಪಂಚ ಅಂದ್ರೆ ಈ ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಗಾಳಿ ಇದೆಲ್ಲ ಯಾವ ರೀತಿ ಉಂಟಾಯಿತು ಅಂತ ಪರಿಶೋಧನೆ ಮಾಡಿದ್ರು. ಪರಿಶೋಧನೆ ಮಾಡಿದ ನಂತರ ಅವರಿಗೆ ಗೊತ್ತಿರುವಂಥದ್ದು ಏನಂತಂದ್ರೆ ಒಂದು ಸಿಕ್ಕಿದೆ ಪ್ರಿಯರೇ. ಯಾವಾಗ ಅಂತಂದ್ರೆ ಇದು ದೊಡ್ಡ ಒಂದು ಶಬ್ದ ಉಂಟಾಯಿತು, ಆ ಶಬ್ದದ ಮೂಲಕ ಈ ಪ್ರಕೃತಿ ಉಂಟಾಯಿತು ಅಂತ ಹೇಳಿದ್ದಾರೆ ಪ್ರಿಯರೇ. ಅದು ಯಾವಾಗ ಉಂಟಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಸುಮಾರು 1370 ಕೋಟಿ ವರ್ಷಗಳ ಹಿಂದೆ ಈ ದೊಡ್ಡ ಪ್ರಕೃತಿ ಉಂಟಾಗಿದೆ ಎಂದು ಹೇಳಿದ್ದಾರೆ ಪ್ರಿಯರೇ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಗಮನಿಸ್ರಿ. ನಾಸಾ ವಿಜ್ಞಾನಿಗಳಂದ್ರೆ ಪ್ರಪಂಚ ದೇಶದಲ್ಲಿ ಎಲ್ಲರೂ ನಂಬುತ್ತಾರೆ. ಅಂದ್ರೆ ವಿದ್ಯಾವಂತರು, ಮೇಧಾವಿಗಳು, ಪಂಡಿತರು ಎಲ್ಲರೂ ಕೂಡ ವಿಜ್ಞಾನಿಗಳು ಏನು ಹೇಳ್ತಾರೋ ಅದನ್ನ ನಂಬ್ತಾರೆ ಪ್ರಿಯರೇ. ಆ ವಿಜ್ಞಾನಿಗಳು ಏನಂತ ಹೇಳಿದ್ದಾರೆ ಅಂದ್ರೆ 1989ರಲ್ಲಿ ಏನ್ರಿ ಒಂದು ಅಂತರಿಕ್ಷದಲ್ಲಿ ಒಂದು ಉಪಗ್ರಹವನ್ನು ಕಳಿಸ್ಕೊಟ್ಟ ನಂತರ ಅದ್ರ ಮೂಲಕ ಒಂದು ಸಮಾಚಾರವನ್ನು ತಿಳ್ಕೊಂಡು ಏನಂತ ಪ್ರಪಂಚಕ್ಕೆ ಪರಿಚಯ ಮಾಡಿದಾರಂತ ನೋಡುವಾಗ ದೊಡ್ಡ ಶಬ್ದ ಉಂಟಾಯಿತು. ಆ ಶಬ್ದ ಉಂಟಾಗಿರುವುದರಿಂದ ಈ ಸೃಷ್ಟಿ ಉಂಟಾಗಿದೆ ಎಂದು ಹೇಳಿದ್ದಾರೆ ಪ್ರಿಯರೇ. ದೊಡ್ಡ ಶಬ್ದ ಯಾವಾಗಂದ್ರೆ ಸುಮಾರು 1370 ಕೋಟಿ ವರ್ಷಗಳ ಹಿಂದೆ. ಎಷ್ಟು ಕೋಟಿ ವರ್ಷಗಳ ಹಿಂದೆ? 1370 ಕೋಟಿ ವರ್ಷಗಳ ಹಿಂದೆ ಈ ಪ್ರಕೃತಿ ಉಂಟಾಗಿದೆ ಎಂದು ನಾಸಾ ವಿಜ್ಞಾನಿಗಳು ಹೇಳಿದ್ದಾರೆ. ನಾಸಾ ವಿಜ್ಞಾನಿಗಳು ಏನ್ರಿ, ಅರ್ಥ ಆಗುತ್ತಾ? ಇವಾಗ ಬೈಬಲ್ ಅಲ್ಲಿ ಆಧಾರ ತೋರಿಸ್ತೀನಿ ನಿಮ್ಗೆ. ಯಾಕೆಂದ್ರೆ ಅವ್ರು ಹೇಳಿರುವಂತ ಮಾತು ಬೈಬಲ್ ಅಲ್ಲಿ ಇದೆಯೋ ಇಲ್ವೋ ಅಂತ ವಾಕ್ಯದ ಮೂಲಕ ಆಧಾರವನ್ನು ತೋರಿಸ್ತೀನಿ ಪ್ರಿಯರಾದ ದೇವ್ರ ಮಕ್ಕಳಿರ. ಒಂದ್ಸಾರಿ ಗಮನಿಸ್ರಿ ಏನ್ರಿ, ನಾಸಾ ವಿಜ್ಞಾನಿಗಳು ಹೇಳಿರುವಂಥದ್ದು ಏನಂದ್ರೆ ದೊಡ್ಡದು ಶಬ್ದ ಬಂತು, ಆ ಶಬ್ದದ ಮೂಲಕ ಭೂಮಿ, ಆಕಾಶ, ಪಂಚಭೂತಗಳು ಉಂಟಾಯಿತು ಎಂದು ಈ ಪ್ರಪಂಚಕ್ಕೆ ಸಾರಿದ್ದಾರೆ ಪ್ರಿಯರೇ. ಅದಕ್ಕೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೆಸರಿಟ್ಟಿದ್ದಾರೆ. ಯಾವ ಥಿಯರಿ? ಬಿಗ್ ಬ್ಯಾಂಗ್ ಥಿಯರಿ ಅಂತ. ಅರ್ಥ ಆಗುತ್ತಾ ರೀ? ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ದೊಡ್ಡದೊಂದು ಶಬ್ದ ಉಂಟಾಯಿತು, ಆ ಶಬ್ದದ ಮೂಲಕ ವಿಶ್ವ ಉಂಟಾಯಿತು ಅಂತ ಹೇಳಿದ್ದಾರೆ. ಅದಕ್ಕೆ ಬಿಗ್ ಬ್ಯಾಂಗ್ ಥಿಯರಿ. ಯಾವ ಥಿಯರಿ? ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳಿದ್ದಾರೆ ಪ್ರಿಯರೇ. ವಾಕ್ಯದ ಪ್ರಕಾರ ನೋಡಿದ್ರೆ ಒಂದ್ಸಾರಿ ನಿಮ್ಗೆ ಅರ್ಥ ಆಗುತ್ತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ ಏನ್ರಿ, ಇಬ್ರಿಯರಿಗೆ ಬರೆದ ಪತ್ರಿಕೆ
11ನೇ ಅಧ್ಯಾಯ 3ನೇ ವಚನವನ್ನ ನೋಡಿ ಪ್ರಿಯರೇ. ನೋಡಿ ಅವ್ರು ಏನಂತ ಹೇಳಿದ್ದಾರೆ ಅಂದ್ರೆ ಬಿಗ್ ಬ್ಯಾಂಗ್ ಅಂದ್ರೆ ಅದಕ್ಕೆ ಅರ್ಥ ಏನಂದ್ರೆ ದೊಡ್ಡದೊಂದು ವಿಸ್ಫೋಟನ ಆಯ್ತು, ದೊಡ್ಡದೊಂದು ಶಬ್ದ ಬಂತು, ಆ ಶಬ್ದದ ಮೂಲಕ ವಿಶ್ವ ಉಂಟಾಯ್ತು ಅಂತ ಹೇಳಿದ್ದಾರೆ. ಏನ್ ಬಂದಿದೆ ಅಂತ ಹೇಳಿದ್ದಾರೆ? ದೊಡ್ಡದೊಂದು ಶಬ್ದ ಬಂತು, ಆ ಶಬ್ದದ ಮೂಲಕ ವಿಶ್ವ ಉಂಟಾಗಿದೆ ಎಂದು ಹೇಳಿದ್ದಾರೆ. ಆದ್ರೆ ಈ ಶಬ್ದ ಎಲ್ಲಿಂದ ಬಂದಿದೆಯೋ ಯಾರು ಹೇಳಿಲ್ಲ ರೀ. ಏನ್ಮಾ ಅರ್ಥ ಆಗುತ್ತಾ? ಈ ಶಬ್ದ ಎಲ್ಲಿಂದ ಬಂದಿದೆಯೋ ಎನ್ನುವಂತ ಸಂಗತಿ ಅವ್ರು ಹೇಳಿಲ್ಲ ವಿಜ್ಞಾನಿಗಳು. ನೋಡಿ ಇವಾಗ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ಈ ಶಬ್ದ ಕೇಳ್ತಾ ಇದೆಯಾ? ಏನ್ಮಾ ನಿಮ್ಮೆಲ್ಲರಿಗೆ ಶಬ್ದ ಕೇಳ್ತಾ ಇದೆಯಾ? ನಾನು ಮಾತಾಡೋರು ಶಬ್ದ ಕೇಳ್ತಾ ಇದೆಯಲ್ವಾ? ಈ ಶಬ್ದ ಕೇಳಿಸುತ್ತಾ ಅಥವಾ ಕಾಣಿಸುತ್ತಾ? ಏನ್ರಿ ಶಬ್ದ ಕೇಳಿಸುತ್ತಾ ಕಾಣಿಸುತ್ತಾ ರೀ? ಗಮನಿಸ್ಬೇಕು ಇವಾಗ. ಯಾಕಂದ್ರೆ ವಿಜ್ಞಾನಿಗಳಿಗೆ ತಿಳಿಯಲಾರದಂತ ಒಂದು ಮಹಾಜ್ಞಾನವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಪ್ರಿಯರೇ. ಪ್ರಪಂಚದ ವಿಜ್ಞಾನಿಗಳಿಗೂ, ಪ್ರಪಂಚದ ಮೇಧಾವಿಗಳಿಗೂ, ಪ್ರಪಂಚದ ಪಂಡಿತರಿಗೂ ತಿಳಿಯಲಾರದಂತ ಒಂದು ಪ್ರಾಮುಖ್ಯವಾದಂಥ ಜ್ಞಾನವನ್ನು, ದೇವರ ಜ್ಞಾನವನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ಆದುದರಿಂದ ನಿಮ್ಮ ಗಮನ ಈ ಕಡೆ ಕೊಡಿ ಪ್ರಿಯರೇ, ನಿಮ್ಮ ಆಲೋಚನೆ ಈ ಕಡೆ ಬನ್ನಿ ಪ್ರಿಯರೇ. ಓಕೆನಾ? ಇವಾಗ ನೋಡಿ, ದೊಡ್ಡ ಶಬ್ದ ಉಂಟಾಯ್ತು, ಶಬ್ದ ಉಂಟಾಗಿರುವುದರಿಂದ ಭೂಮಿ ಉಂಟಾಯ್ತು, ಆಕಾಶ ಉಂಟಾಯ್ತು, ಸೂರ್ಯನು ಉಂಟಾದನಂತ ವಿಜ್ಞಾನಿಗಳು ಹೇಳಿದ್ರು. ಆದರೆ ಈ ಶಬ್ದ ಎಲ್ಲಿಂದ ಬಂತು ಅಂತ ಮಾತ್ರ ಅವ್ರು ಹೇಳಿಲ್ಲ ರೀ. ಒಟ್ಟಿನ ಶಬ್ದ ಬಂತು, ಉಂಟಾಯ್ತು ಅಂತ ಹೇಳಿದ್ದಾರೆ. ಓಕೆ, ಅವ್ರ ಪ್ರಕಾರ ಆಲೋಚನೆ ಮಾಡಿದ್ರೆ, ವಿಜ್ಞಾನಿಗಳ ಪ್ರಕಾರ ಹೋಗಿ ಆಲೋಚನೆ ಮಾಡಿದ್ರೆ ಶಬ್ದ ಬಂತು, ಶಬ್ದ ಬಂದಿರೋದರಿಂದ ವಿಶ್ವ ಉಂಟಾಯಿತು ಅಂತ ಅವ್ರು ಹೇಳಿದ್ದಾರೆ. ಈ ಶಬ್ದ ಎಲ್ಲಿಂದ ಬಂದಿದೆ ಅನ್ನುವಂಥ ಸಂಗತಿ ಅವ್ರು ಹೇಳಿಲ್ಲ, ಆದರೆ ದೇವರು ಹೇಳಿದ್ದಾನೆ ಎಲ್ಲಿಂದ ಬಂತು ಆ ಶಬ್ದ, ಎಲ್ಲಿಂದ ಬಂದಿದೆ ಆ ಶಬ್ದ ಅಂತ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ. ಎಲ್ಲರ ಬೈಬಲ್ ಅನ್ನ ತೆಗೆದು ಓಪನ್ ಮಾಡಿ ನೋಡ್ರಿ ಪ್ರಿಯರೇ. ಎಲ್ಲರೂ ಕೂಡ ಬೈಬಲ್ ಅನ್ನು ತೆಗೆದು ಓಪನ್ ಮಾಡಿ ಓದಿ. ಇವಾಗ ಒಂದು ಪ್ರಾಮುಖ್ಯವಾದಂತ ವಿಷಯ, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡಿದ್ದೇವೆ. ಏನ್ರಿ ಲೋಕಗಳು ಯಾರ ಮೂಲಕ? ದೇವರ ಮಾತಿನ ಮೂಲಕ. ಮಾತು ಅಂದ್ರೆ ಏನ್ರಿ? ಕೇಳಿಸುತ್ತಾ ಕಾಣಿಸುತ್ತಾ? ಮಾತು ಶಬ್ದ ಅಂದ್ರೆ ಮಾತಿನ ಮೂಲಕ ಏನ್ ಬರ್ತದೆ ಹೇಳಿ? ಶಬ್ದ. ಹೌದಲ್ವಾ? ಮಾತು ಶಬ್ದ. ನಾನು ಮಾತಾಡ್ತಾ ಇದ್ದೀನಿ, ಶಬ್ದ ಬರ್ತಾ ಇದೆಯಾ? ದೇವರ ಶಬ್ದ ಹೆಂಗಿರುತ್ತೆ? ದೇವರ ಮಾತು ಅಂದ್ರೆ ದೇವರ ಮಾತುಗಳಿಂದ ಲೋಕಗಳು ಉಂಟಾದವು ಎನ್ನುವಂತ ಮಾತು. ಶಬ್ದ ಯಾವಾಗ? ಸುಮಾರು ಕೋಟೆ ಅನಾದಿ ಕಾಲದಲ್ಲಿ ತಂದೆಯಾದ ದೇವರು ಉಂಟು ಮಾಡಿರುವಂಥದ್ದು ಪ್ರಕೃತಿ ಪ್ರೇರೆ. ಅಂದ್ರೆ ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರು ಉಂಟು ಮಾಡಿದ್ದಾನೆ. ಅದನ್ನ ಹೇಳಿದ್ದಾನೆ. ಏನಂತಂದ್ರೆ, ಭೂಮಿ ಉಂಟಾಗಲಿ, ಸೂರ್ಯನು ಉಂಟಾಗಲಿ, ಚಂದ್ರನು ಉಂಟಾಗಲಿ, ನಕ್ಷತ್ರಗಳು ಉಂಟಾಗಲಿ, ಆಕಾಶ ಉಂಟಾಗಲಿ ಏನ್ರಿ ಹೇಳಿದಾನ? ಶಬ್ದ ಬರುತ್ತಾ? ಯಾರ ಶಬ್ದ? ದೇವರ ಶಬ್ದ. ಪ್ರಾರಂಭದಲ್ಲಿ ನೋಡಿ, ಭೂಮಿ ಉಂಟಾಗಲಿ ಅಂತ ಹೇಳಿದನು, ಭೂಮಿ ಉಂಟಾಯಿತು. ಆಕಾಶ ಉಂಟಾಗಲಿ ಎಂದು ಹೇಳಿದನು, ಉಂಟಾಯಿತು. ಅಂದ್ರೆ ದೇವರ ಶಬ್ದ, ದೇವರ ಮಾತಿನಿಂದ ಬಂದಿರುವಂತ ಶಬ್ದ. ಈ ಶಬ್ದ ಎಲ್ಲಿಂದ ಬಂದಿದೆಯೋ ಈ ಪ್ರಪಂಚದ ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ದೇವರು ಹೇಳಿದ್ದಾನೆ. ಏನಂತ ಹೇಳಿದಾನೆ ಗೊತ್ತಾ? ಪ್ರಪಂಚಗಳು ದೇವರ ಮಾತಿನಿಂದ ನಿರ್ಮಿತವಾಗಿದೆ ಎಂದು ನಾವು ನಂಬುತ್ತಾ ಇದ್ದೇವೆ. 1ನೇ ಶತಮಾನದಲ್ಲಿ ಏನಾದರೂ ಟೆಲಿಸ್ಕೋಪ್ ಇದೆಯೇನ್ರಿ? 1ನೇ ಶತಮಾನದಲ್ಲಿ ವಿಜ್ಞಾನಿಗಳು ಕಳಿಸುವಂತ ಉಪಗ್ರಹಗಳೇನಾದ್ರೂ ಇದೆಯಾ? ಉಪಗ್ರಹಗಳಿಲ್ಲ, ರಾಕೆಟ್ಗಳಿಲ್ಲ, ಏನೂ ಇಲ್ಲದ ಕಾಲದಲ್ಲಿ ಪವಿತ್ರಾತ್ಮನ ಪ್ರೇರಣೆಯಿಂದ ಏನ್ರಿ ಪರಿಶುದ್ಧರು ನೀತಿವಂತರಾಗಿರುವಂತ ಅಪೋಸ್ತಲರ ಮೂಲಕ ಹೇಳಿರುವಂತ ಮಾತು ಇದು. ಪ್ರಪಂಚಗಳು ದೇವರ ಮಾತಿನಿಂದ ನಿರ್ಮಿತವಾಗಿದೆ ಎಂದು. ಪ್ರಪಂಚಗಳು ದೇವರ ಮಾತಿನಿಂದ ನಿರ್ಮಿತವಾಗಿದೆ ಎಂದು. ಅಂದ್ರೆ ಈ ವಿಶ್ವ ಎಲ್ಲ ಕೂಡ ಯಾವ ರೀತಿ ಉಂಟಾಗಿದೆ ಅಂತ ವಿಜ್ಞಾನಿಗಳು ಹೇಳಿದಾರಂತ ನೋಡುವಾಗ ದೊಡ್ಡ ಶಬ್ದ ಬಂತು, ಆ ಶಬ್ದದ ಮೂಲಕ ಉಂಟಾಗಿದೆ ಅಂತ. ಏನ್ರಿ ಈ ಶಬ್ದ ಎಲ್ಲಿಂದ ಬಂದಿದೆಯೋ ದೇವರು ಹೇಳಿದ್ದಾನೆ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಿಂದ ಒಂದ್ಸಾರಿ ಗಮನಿಸೋಣ ಪ್ರಿಯರೇ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯ ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಎತ್ತ ತಂದೆಯಾಗಿರುವಂತ ದೇವರು ಹೇಳುತ್ತಿರುವ ಮಾತುಗಳು ಪ್ರಿಯರಾದ ದೇವರ ಮಕ್ಕಳೇ. ಅಂದ್ರೆ ದೇವರು ಯಾವಾಗ? ಯೇಸು ಸ್ವಾಮಿ ಯಾವಾಗಿದ್ದಾನೆ?
ನಿನ್ನೆ ಮೊನ್ನೆ ಬಂದ ದೇವರ. ಒಂದು ಸಾರಿ ವಿಜ್ಞಾನಿಗಳಿಗೆ ಹೋಗಿ ಕೇಳಿ, ನಾಸಾ ವಿಜ್ಞಾನಿಗಳು ಹೇಳ್ತಾರೆ ಏನ್ರಿ, ಈ ವಿಶ್ವ ಯಾವ ರೀತಿ ಉಂಟಾಗಿದೆ ಅಂತ ಕೇಳ್ರಿ. ದೊಡ್ಡದೊಂದು ಶಬ್ದ ಉಂಟಾಯ್ತು, ಆ ಶಬ್ದದ ಮೂಲಕ ಉಂಟಾಯ್ತು ಅಂತ ಹೇಳ್ತಾರೆ. ಆ ಶಬ್ದ ಎಲ್ಲಿಂದ ಬಂದಿದೆ ಗೊತ್ತಾ? ದೇವರ ಮಾತಿನಿಂದ ಬಂದಿದೆ ರೀ. ಅದು ಬೈಬಲ್ ಹೇಳ್ತಾ ಇದೆ, ಬೈಬಲ್ ಹೇಳುತ್ತೆ ಅದು, ಗೊತ್ತಾ? ಯೇಸು ಕ್ರಿಸ್ತನ ಎಲ್ಲಿದ್ದಾನೆ ಗೊತ್ತಾ? ಲೋಕಗಳು ಉಂಟಾಗಲಾರ್ದ ಮೊದಲು, ಪ್ರಪಂಚ ಉಂಟಾಗಲಾರ್ದ ಮೊದಲು, ಮೊಟ್ಟ ಮೊದಲು ತಂದೆಯ ಬಳಿಯಲ್ಲಿದ್ದಾನಂತೆ ಪ್ರಿಯರೇ. ಯಾರ ಬಳಿಯಲ್ಲಿದ್ದಾನೆ ಗೊತ್ತಾ? ತಂದೆಯ ಬಳಿಯಲ್ಲಿರುವಂತ ಆತನು ಯಾವಾಗ ಹುಟ್ಟಿದಾನಂತ ನೋಡುವಾಗ ಏನ್ರಿ, ಜ್ಞಾನೋಕ್ತಳ ಗ್ರಂಥ 8ನೇ ಅಧ್ಯಾಯ 22ನೇ ವಚನವನ್ನ ಒಂದ್ಸಾರಿ ಗಮನಿಸಿರಿ ಪ್ರಿಯರಾದ ದೇವರ ಮಕ್ಕಳಿರ. ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ತನ್ನ ಸೃಷ್ಟಿ ಕ್ರಮದಲ್ಲಿ ಅಂದ್ರೆ ಮೊಟ್ಟ ಮೊದಲು, ಅಂದ್ರೆ ನಾವು 2000 ವರ್ಷಗಳಾಗಿದೆ ಹುಟ್ಟಿ ಭೂಲೋಕದಲ್ಲಿ ಯೇಸು ಸ್ವಾಮಿ ಹುಟ್ಟಿ ಅಂತ ತುಂಬಾ ಜನ ಹೇಳ್ಕೊಳ್ತಾ ಇದಾರಲ್ಲ, ತುಂಬಾ ಜನ ಹೇಳ್ತಾರಲ್ಲ. ಲೋಕಗಳು ಉಂಟಾಗ್ಲಾರ್ದ ಮೊದಲು ಮೊಟ್ಟ ಮೊದಲು ಯಾರು ಸೃಷ್ಟಿಸಲ್ಪಟ್ಟಿದ್ದಾರಂತೆ? ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಪಡೆದಿದ್ದಾರಂತೆ. ಪ್ರಿಯ ಕುಮಾರನಾಗಿರುವಂತ ಯೇಸು ಕ್ರಿಸ್ತನನ್ನು ಏನ್ರಿ ನೋಡಿ, ಗಮನಿಸ್ರಿ. ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಜಲ ನಿಧಿಗಳಾಗಲಿ ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದೆನು. ಬೆಟ್ಟ ಗುಡ್ಡಗಳು ಬೇರೂರಿ ನಿಲ್ಲುವುದಕ್ಕಿಂತ ಮುಂಚೆ ಆತನು ಭೂಲೋಕವನ್ನಾಗಲಿ ಬಯಲನ್ನಾಗಲಿ ಭೂಮಿಯ ಮೊದಲನೆಯ ಅಣು ರೇಣನ್ನಾಗಲಿ ನಿರ್ಮಿಸದೇ ಇರುವಾಗ ನಾನು ಹುಟ್ಟಿದೆನು. ಆತನು ಸಾಗರದ ಮೇಲೆ ಚಕ್ರಕರವಾದ ಗೀಟನ್ನು ಎಳೆದು ಆಕಾಶ ಮಂಡಲವನ್ನು ಸ್ಥಾಪಿಸುವಾಗ ಅಲ್ಲಿದ್ದೆನು. ಆತನು ಗಗನವನ್ನು ಮೇಲೆ ಸ್ಥಿರಪಡಿಸಿ ಸಾಗರದ ಮೇಲೆ ಸೆಲೆಗಳನ್ನು ನೆಲೆಗೊಳಿಸಿ ಪ್ರವಾಹಗಳು ತನ್ನ ಅಪ್ಪಣೆಯನ್ನು ಮೀರದ ಹಾಗೆ ಸಮುದ್ರಕ್ಕೆ ಕಟ್ಟನ್ನು ನೇಮಿಸಿ ಭೂಮಿಯ ಅಸ್ಥಿವಾರಗಳನ್ನು ಗೊತ್ತು ಮಾಡುವಾಗ ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಇದ್ದೆನು. ಪ್ರತಿದಿನವೂ ಪ್ರಧಾನ ಶಿಲ್ಪಿಯಾಗಿ ಅಂದ್ರೆ ಏನ್ರಿ, ತಂದೆಯಾದ ದೇವರ ಬಳಿಯಲ್ಲಿ ಯೇಸು ಕ್ರಿಸ್ತನಿದ್ದಾನಂತ. ಯಾವಾಗಿದ್ದಾನಂತ ನೋಡುವಾಗ ಭೂಮಿ ಉಂಟಾಗಲಾರ್ದ ಮೊದಲು, ಆಕಾಶ ಉಂಟಾಗಲಾರ್ದ ಮೊದಲು, ಪ್ರಕೃತಿ ಉಂಟಾಗಲಾರ್ದ ಮೊದಲು ತಂದೆಯಾದ ದೇವರ ಬಳಿಯಲ್ಲಿ ಯೇಸು ಕ್ರಿಸ್ತನಿದ್ದಾನಂತೆ. ಇದ್ದು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಪ್ರಧಾನ ಶಿಲ್ಪಿಯಾಗಿದ್ದಾನಂತೆ. ಪ್ರಧಾನ ಶಿಲ್ಪಿ ಅಂದ್ರೆ ಏನ್ರಿ, ಮನೆಯನ್ನು ನಿರ್ಮಾಣ ಮಾಡುವಂತ ಇಂಜಿನಿಯರ್ಗಳು ಇರ್ತಾರೆ ನೋಡ್ರಿ. ಒಂದ್ಸಾರಿ ಆಲೋಚನೆ ಮಾಡಿ, ಇಂಜಿನಿಯರ್ಗಳು ಏನ್ ಮಾಡ್ತಾರೆ ಅಂದ್ರೆ ಪ್ಲಾನ್ ಮಾಡ್ತಾರೆ ಮೊದಲನೇದಾಗಿ. ಇನ್ನು ಶಿಲ್ಪಿಗಳು, ಅನೇಕ ಮಂದಿ ಶಿಲ್ಪಿಗಳಂದ್ರೆ ಬೊಂಬೆಗಳನ್ನ ಕೆತ್ತುತ್ತಾ ಇರ್ತಾರೆ ಪ್ರೇಯರ್. ಈ ರೀತಿ ಡಿಸೈನ್ ಮಾಡ್ತಾ ಇರ್ತಾರೆ, ಬೊಂಬೆಗಳನ್ನ ಚಿತ್ರ ಹಾಕ್ತಾ ಇರ್ತಾರೆ. ಅವರೇನು 1 ಬೊಂಬೆ 2 ಬೊಂಬೆ 4 ಬೊಂಬೆಗಳನ್ನ ಮಾತ್ರ ಚಿತ್ರವನ್ನು ಬಿಡಿಸ್ತಾರೆ. ಆದ್ರೆ ಯೇಸು ಕ್ರಿಸ್ತನು ಪ್ರಧಾನ ಶಿಲ್ಪಿಯಾಗಿದ್ದಾನಂತೆ. ಪ್ರಧಾನ ಶಿಲ್ಪಿ ಅಂದ್ರೆ ದೇವರ ಬಳಿಯಲ್ಲಿ ಪ್ರಧಾನ ಶಿಲ್ಪಿಯಾಗಿದ್ದಾನಂತೆ. ಅಂದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ಈ ಗಿಡ ಈ ರೀತಿ ಡಿಸೈನ್ ಇರಬೇಕು, ಈ ಮರ ಈ ರೀತಿ ಇರಬೇಕು, ಈ ಮರದಲ್ಲಿ ಇಂಥ ಹೂಗಳು ಹುಟ್ಟಬೇಕು, ಈ ಗಿಡದಲ್ಲಿ ಇಂಥ ಕಾಯಿಗಳು ಹುಟ್ಟಬೇಕು. ಈ ಪ್ರಕೃತಿಯಲ್ಲಿ ಎಷ್ಟು ಇದೆಯೋ, ಎಷ್ಟು ಗಿಡಗಳಿದೆಯೋ, ಎಷ್ಟು ಮರಗಳಿದೆಯೋ, ಎಷ್ಟು ಜಂತುಗಳಿದೆಯೋ, ಎಷ್ಟು ಪ್ರಾಣಿಗಳಿದೆಯೋ, ಎಷ್ಟು ಪಕ್ಷಿಗಳಿದೆಯೋ, ಇವೆಲ್ಲ ಕೂಡ ಈ ರೀತಿ ಡಿಸೈನ್ ಆಗಿರ್ಬೇಕು ಎನ್ನುವಂತ ಆಲೋಚನೆ ಮಾಡಿರೋದೇ ಯೇಸು ಕ್ರಿಸ್ತನು. ಗೊತ್ತಾ ನಿಮ್ಗೆ? ಅಂದ್ರೆ ಪಾರಿವಾಳ ಈ ರೀತಿ ಇರ್ಬೇಕಾ? ಪಾರಿವಾಳ ಈ ರೀತಿ ಇರ್ಬೇಕಂತ ಯಾರು ಮಾಡಿದ್ರು? ಪಾರಿವಾಳ ಇಂಥ ಡಿಸೈನ್ ಇರಬೇಕು. ಆನಂತರ ಹಕ್ಕಿಗಳು ಈ ರೀತಿ ಡಿಸೈನ್ ಇರಬೇಕು. ಹುಲಿ ಇಂಥ ಡಿಸೈನ್ ಆಗಿರ್ಬೇಕು. ಸಿಂಹ ಇಂಥ ಡಿಸೈನ್ ಆಗಿರ್ಬೇಕು. ಇನ್ನೇನು ಈ ತರ ಇರಬೇಕು ಅಂತ ಆಲೋಚನೆ ಮಾಡಿ ಸೃಷ್ಟಿ ಮಾಡಿದ್ದೆ ಯೇಸು ಕ್ರಿಸ್ತನು. ಪ್ರಿಯರಾದ ದೇವರು, ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ, ಪ್ರಧಾನ ಶಿಲ್ಪಿಯಾಗಿರುವಂತ ಯೇಸು ಕ್ರಿಸ್ತನ ಮೂಲಕ ಈ ರೀತಿ ಚಿತ್ರೀಕರಿಸಿದ್ದಾನೆ ಪ್ರಿಯರೇ. ನೋಡಿ ಎಷ್ಟು ಜಂತುಗಳಿದೆ, 84 ಲಕ್ಷ ಜೀವರಾಶಿಗಳು. ಎಷ್ಟು ಲಕ್ಷ? 84 ಲಕ್ಷ ಜೀವರಾಶಿಗಳು. ಒಂದೊಂದು ಜೀವಿ ಒಂದೊಂದು ಡಿಸೈನ್ ಆಗಿದೆಯಾ? ಇದೊಂದು ರೀತಿ, ಇದೊಂದು ರೀತಿ, ಇದೊಂದು ರೀತಿ, ಅದೊಂದು ರೀತಿ, ಅದೊಂದು ರೀತಿ, ಅದೊಂದು ರೀತಿ. ಅದೇ ರೀತಿಯಲ್ಲಿ ಸಮುದ್ರದಲ್ಲಿ ಮೀನುಗಳೆಷ್ಟು ಸಮುದ್ರದಲ್ಲಿರುವಂತ ಮೀನುಗಳೆಷ್ಟು? ಒಂದೊಂದು ಮೀನು ಒಂದೊಂದು ತರ ಡಿಸೈನ್. ಯಾರು ಮಾಡಿದ್ರು? ಯಾರು ಮಾಡಿದ್ದು? ಯೇಸು ಸ್ವಾಮಿ. ಗೊತ್ತಾ?
ಅಂದ್ರೆ ನಿನ್ನೆ ಮೊನ್ನೆ ಅಂದ್ಕೊಳ್ತಾ ಇದ್ದಾರೆ ಇವರೆಲ್ಲರಿಗೆ. ಏನಂದ್ರೆ ಮತಿ ಇಲ್ಲದ ಮೂಢರು, ನಿನ್ನೆ ಮೊನ್ನೆ ಚರಿತ್ರೆ ಗೊತ್ತಿಲ್ಲ, ಚರಿತ್ರೆಯನ್ನು ತಿಳಿಲಾರದ ಮೂಢರು ಎಷ್ಟು ಮಂದಿ ಪ್ರಪಂಚ ದೇಶದಲ್ಲಿದ್ದಾರೆ. ಚರಿತ್ರೆ ಗೊತ್ತಿಲ್ಲ, ಪ್ರಪಂಚದ ಇತಿಹಾಸ ಗೊತ್ತಿಲ್ಲ ಇವರಿಗೆ. ಇತಿಹಾಸ ತಿಳಿಯದ ಅನೇಕ ಮಂದಿ ಮತ ಛಾಂದಸವಾದಿಗಳಿದ್ದಾರೆ. ಬಾಯಿ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ ಪ್ರಿಯರೇ, ಬಾಯಿಗೆ ಬಂದ ಹಾಗೆ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ಆತನು ಪ್ರಧಾನ ಶಿಲ್ಪಿಯಾಗಿ ದೇವರ ಬಳಿಯಲ್ಲಿ ಇದ್ದಾನಂತಂದ್ರೆ ಒಂದೊಂದು ರೀತಿಯಲ್ಲಿ ಡಿಸೈನ್ ಮಾಡಿದ್ದಾನೆ. ಏನ್ರಿ, ಈ ಗಿಡಗಳಿದೆ ಅಲ್ವಾ ರೀ, ಒಂದ್ಸಾರಿ ನಿಂತ್ಕೊಡ್ರಿ, ಗಿಡಗಳ ಮುಂದೆ ಹೋಗಿ ನಿಂತ್ಕೊಡ್ರಿ. ಮರಗಳು ಗಿಡಗಳಿದೆಯಲ್ಲ, ಈ ಎಲೆಗಳು ಏನ್ಮಾ, ಎಲೆಗಳನ್ನ ಬಟ್ಟೆಗಳ ಮೂಲಕ ಡಿಸೈನ್ ಮಾಡ್ಬೇಕು. ಎಲೆಗಳ ಆಕಾರ ಏನ್ ಮಾಡ್ತೀರಾ? ಎಷ್ಟು ಎಲೆಗಳನ್ನ ತಯಾರು ಮಾಡ್ತೀರಮ್ಮ? ಮಿಷಿನಿಂದ ತಯಾರು ಮಾಡೋಕ್ಕಾಗತ್ತಾ? ಬಟ್ಟೆಗಳ ಮೂಲಕ ಇಲ್ಲ, ಪ್ಲಾಸ್ಟಿಕ್ಗಳ ಮೂಲಕ ಇಲ್ಲ, ಪೇಪರ್ಗಳ ಮೂಲಕ ಕಲರ್ ಹಾಕ್ಬೇಕು, ಬಟ್ಟೆ ಎಲ್ಲ ಡಿಸೈನ್ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ? ಒಂದು ಗಿಡ ತಯಾರು ಮಾಡಿ ನೋಡೋಣ, ಪ್ಲಾಸ್ಟಿಕ್ ಮೂಲಕ ತಯಾರು ಮಾಡಿ ನೋಡೋಣ, ಆಗುತ್ತಾ? ಏನ್ರಿ, ಎಷ್ಟು ಗಿಡಗಳು ಪ್ರಿಯರೇ, ಎಷ್ಟು ಗಿಡಗಳು, ಎಷ್ಟು ಮರಗಳು, ಎಷ್ಟು ಹಣ್ಣುಗಳು, ಎಷ್ಟು ಕಾಯಿಗಳು, ಎಷ್ಟು ಹೂವುಗಳು, ಎಷ್ಟು ಸುವಾಸನೆ, ಎಷ್ಟು ಅದ್ಭುತವಾದಂಥ ಪ್ರಕೃತಿಯನ್ನು ಉಂಟು ಮಾಡಿದವರು ಯಾರಂತಂದ್ರೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ಉಂಟು ಮಾಡಿರುವಂಥದ್ದಿದು. ಏನ್ರಿ, ನಮ್ಗೆ ಹೂ ಬೇಕು, ಕಾಯಿಗಳು ಬೇಕು, ಹಣ್ಣುಗಳು ಬೇಕು, ಎಲ್ಲ ಬೇಕು. ಮನೆಯಲ್ಲೇ ತಂದ್ಕೊಂಡು ಆನಂತರ ಟಕ ಕಟ್ ಮಾಡ್ಕೊಂಡು ಗಬ ಊಟ ಮಾಡ್ತಾ ಇರ್ತೀವಿ, ತಿಂತಾ ಇರ್ತೀವಿ ಅಷ್ಟೇ. ಇದು ಯಾರು ಮಾಡಿದ್ರು? ಯಾವತ್ತಾದ್ರೂ ಆಲೋಚನೆ ಮಾಡಿದ್ದೀರಾ? ಏನು ಆಲೋಚನೆ ಮಾಡ್ತೀರಾ? ಏನು ತಿನ್ನಬೇಕು, ಏನು ಕುಡಿಬೇಕು, ಯಾರು ಸುಖ ಪಡಬೇಕು? ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳು. ಆಹಾ, ಸಾಕಾ? ನಿನ್ನ ಗಂಡ, ನಿನ್ನ ಹೆಂಡತಿ ಇದೇ ಸರ್ವಸ್ವನ? ಬೇರೆ ಲೋಕ ಏನಿಲ್ವಾ? ದೇವರ ಜ್ಞಾನ ಏನು ಬೇಡವಾ? ಒಂದ್ಸಾರಿ ಯೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರಿ, ಯಾವ ರೀತಿ ಈ ಪ್ರಪಂಚ ಮೋಸ ಹೋಗ್ತಾ ಇದೆ ಒಂದ್ಸಾರಿ ಗಮನಿಸ್ರಿ. ವಿದ್ಯೆಯನ್ನು ಸಂಪಾದನೆ ಮಾಡ್ಕೋಬೇಕು, ಮದುವೆ ಮಾಡ್ಕೋಬೇಕು, ಮಕ್ಕಳನ್ನ ಪಡಿಬೇಕು, ಸಂಪಾದನೆ ಮಾಡ್ಕೋಬೇಕು, ಇದೇ ಆಲೋಚನೆಯಲ್ಲಿ ಪ್ರಪಂಚ ದೇಶ ತುಂಬಿ ತುಳುಕ್ತಾ ಇದೆ ರೀ. ದೇವರ ಜ್ಞಾನ ಯಾವಾಗ ಅರ್ಥ ಆಗುತ್ತೆ? ದೇವರ ಒಂದು ಉದ್ದೇಶಗಳು ಯಾವಾಗ ಅರ್ಥ ಆಗುತ್ತೆ ನಮಗೆ? ಸತ್ತ ನಂತರ ಎಲ್ಲಿಗೆ ಹೋಗ್ತೀವಿ? ನರಕಾಗ್ನಿ ಹೋಗ್ತೀವಿ. ನರಕಾಗ್ನಿ ಹೋದ ನಂತರ ಬೊಂಬಡೆ ಹೊಡಿಬೇಕು ಅಲ್ಲಿ. ಅಯ್ಯೋ ತಂದೆಯಾದ ದೇವರೇ ಅಂತ ಕೂಗಾಡ್ಬೇಕಲ್ಲಿ. ಆ ಕೂಗೇನು ಇಲ್ಲ, ಬದುಕಿರುವಾಗ ನಾವು ಕೂಗಿದ್ರೆ ಒಳ್ಳೆಯದು. ದೇವರೇ ದೇವರೇ ಅಪ್ಪ ದೇವರೇ ಅಂತ ಕೂಗಿದ್ರೆ ಕನಿಕರಿಸ್ತಾನೆ ಪ್ರಿಯರಾದ ದೇವರ ಮಕ್ಕಳಿರ. ಏನ್ ಮಾಡ್ತಾ ಆಗತ್ತಾ? ಅಂದ್ರೆ ದೇವರು ಯೇಸು ಕ್ರಿಸ್ತನು ನಿನ್ನೆ ಮೊನ್ನೆ ದೇವರಲ್ಲ ರೀ, ಅನಾದಿ ಕಾಲದಲ್ಲಿ ಇದ್ದಾತನು ಆತನು, ದೇವರ ಮಗನೂ ಆತನು, ದೇವರ ಮಗನು ದೇವರ ಸ್ವರೂಪನೂ ಆತನು. ದೇವರು ನಿನ್ನೆ ಮೊನ್ನೆ ದೇವರ ಅಥವಾ ಅನಾದಿ ಕಾಲದಲ್ಲಿ ಇದ್ದಾನಂತ ನೋಡುವಾಗ ಅನಾದಿ ಕಾಲದಲ್ಲಿ ಇರುವಂತ ದೇವರು. ಇನ್ನೊಬ್ರು ಅಂತಾರೆ ವಿದೇಶಿ ದೇವರು ಅಂತಾರೆ. ವಿದೇಶಿ ದೇವರು ಯಾವ ದೇವರು? ವಿದೇಶಿ ದೇವರು ನಮ್ಮ ದೇವರಲ್ಲ, ಅದು ನಿಮ್ಮ ದೇವರು, ಅದು ವಿದೇಶಕ್ಕೆ ದೇವರು ಅಂತ. ನಮ್ಮ ಜಾತಿ ದೇವರಲ್ಲ, ನಿಮ್ಗೊಂದು ಜಾತಿ ಅಂತಾರ ಅನ್ನಲ್ವಾ? ಏನ್ರಿ, ಭೂಮಿ ಒಂದೇ ಇದೆಯಾ? ಕುಲಕ್ಕೊಂದು ಭೂಮಿ ಇದೆಯಾ? ಭೂಮಿ ಒಂದೇ, ಹೌದಲ್ವಾ? ಭೂಮಿ ಒಂದೇ, ಸೂರ್ಯನು ಒಂದೊಂದು ಜಾತಿಗೆ ಒಬ್ಬೊಬ್ಬ ಸೂರ್ಯನಿದ್ದಾನಮ್ಮ. ಹೇಳಿಮ್ಮ, ಒಂದೊಂದು ಜಾತಿ, ಈ ಜಾತಿ ಇದೊಂದು ಸೂರ್ಯನು, ಈ ಜಾತಿ ಇದೊಂದು ಸೂರ್ಯನು, ಈ ಊರಿಗೆ ಇದೊಂದು ಸೂರ್ಯನು. ಅಂದ್ರೆ ಅಮೆರಿಕಕ್ಕೆ ಒಂದು ಸೂರ್ಯನು, ಪಾಕಿಸ್ತಾನಿಗೆ ಒಂದು ಸೂರ್ಯನು, ಇಂಡಿಯಾಕ್ಕೆ ಒಂದು ಸೂರ್ಯನಿದ್ದಾನ? ಒಬ್ಬನೇ ಸೂರ್ಯನು, ಒಬ್ಬನೇ ಚಂದ್ರನು, ಒಂದೇ ಭೂಮಿ, ಒಂದೇ ಭೂಮಿಯಾಗಿರುವಾಗ, ಒಬ್ಬನೇ ಸೂರ್ಯನಾಗಿರುವಾಗ, ಒಬ್ಬನೇ ಚಂದ್ರನಾಗಿರುವಾಗ ದೇವರು ಕುಲಕ್ಕೊಂದು ದೇವರಿರ್ತಾನ. ಕುಲಕ್ಕೊಂದು ದೇವರು, ಜಾತಿಗೊಂದು ದೇವರು ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ. ನಾವು ಮಾಡ್ಕೊಂಡಿರಂತೂ ಪ್ರಿಯರಾದ ದೇವ್ರ ಮಕ್ಕಳಿರ. ಪರಮಾತ್ಮನು ಊರಿಗೊಬ್ಬ ಪರಮಾತ್ಮನಲ್ಲ ರೀ. ಊರಿಗೊಬ್ಬ ಪರಮಾತ್ಮನು, ಗ್ರಾಮಕ್ಕೆ ಒಬ್ಬ ಪರಮಾತ್ಮನು, ದೇಶಕ್ಕೆ ಒಬ್ಬ ಪರಮಾತ್ಮನ, ಪ್ರಪಂಚಕ್ಕೆ ಒಬ್ಬನೇ ಪರಮಾತ್ಮನು. ಏನ್ರಿ, ಪ್ರಪಂಚಕ್ಕೆ ಒಬ್ಬನೇ ಪರಮಾತ್ಮನು. ಸೂರ್ಯನು ಒಂದೇ ಇರುವಾಗ, ಚಂದ್ರನು ಒಬ್ಬನೇ ಇರುವಾಗ, ಭೂಮಿ ಒಂದೇ ಇರುವಾಗ, ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನು ಒಬ್ಬನೇ ಆತನು. ಸರ್ವಶಕ್ತಿವಂತನು ಆತನು, ಸರ್ವೇಶ್ವರನು ಆತನು. ಆತನ ಮೂಲಕ ಭೂಮಿ ತಿರುಗುತ್ತಾ ಇದೆ, ಆತನ ಮೂಲಕ ಸೂರ್ಯನು ಉರಿತಾ ಇದ್ದಾನೆ, ಆತನ ಮೂಲಕ ಚಂದ್ರ ಬೆಳಕು ಕೊಡ್ತಾ ಇದ್ದಾನೆ, ಆತನ ಮೂಲಕ ಗಾಳಿ ಬರ್ತಾ ಇದೆ, ಆತನ ಮೂಲಕ ಮಳೆ ಸುರಿತಾ ಇದೆ, ಆತನ ಮೂಲಕ ಬೆಳೆ ಬರ್ತಾ ಇದೆ, ಆತನ ಮೂಲಕ, ದೇವರ ಮೂಲಕ. ನೀವು ಒಂದು ತುತ್ತು ಊಟ ಮಾಡ್ತಾ ಇದ್ದೀರಿ ಅಂದ್ರೆ ಆ ದೇವರ ಮೂಲಕ ಪ್ರಿಯರಾದ ದೇವರ ಮಕ್ಕಳಿರ. ಆ ದೇವರ ಮೂಲಕ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಿ ನಾವು. ಆ ದೇವರ ಮೂಲಕ ಒಳ್ಳೆ ಗಾಳಿನ ಅನುಭವಿಸ್ತಾ ಇದ್ದೀವಿ ನಾವು. ಆ ದೇವರ ಮೂಲಕ ಈ ಸರ್ವ ಸೃಷ್ಟಿಯನ್ನು ಅನುಭವಿಸ್ತಾ ಇದ್ದೀವಿ ಪ್ರಿಯರೇ. ದೇವರು ಇಲ್ಲ ರೀ, ಪ್ರಪಂಚಕ್ಕೆ ದೇವರು ತಂದೆಯಾದ ಪರಮಾತ್ಮ. ಅದೇ ಪ್ರಕಾರ ಯೇಸು ಸ್ವಾಮಿ ಪ್ರಪಂಚಕ್ಕೆ ರಕ್ಷಕನು, ಪ್ರಪಂಚಕ್ಕೆ ಮೋಕ್ಷ ಪ್ರದಾತನು ಆತನು, ಪ್ರಪಂಚಕ್ಕೆ ಮೋಕ್ಷ
ಪ್ರದಾತನು ಯೇಸು ಕ್ರಿಸ್ತನು. ಪ್ರಿಯರಾದ ದೇವರ ಮಕ್ಕಳಿರ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನವನ್ನು ಒಂದು ಸಾರಿ ಓದಿಮ. ಎಲ್ಲರಿಗೆ ತಂದೆಯಾದ ದೇವರು ಒಬ್ಬನೇ, ಎಲ್ಲರಿಗೂ ತಂದೆಯಾದ ದೇವರು ಒಬ್ಬನೇ, ಆತನು ಎಲ್ಲರ ಮೇಲೆ ಇರುವಾತನು, ಎಲ್ಲರ ಮುಖಾಂತರ ಕಾರ್ಯವನ್ನು ನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಭಾರತಕ್ಕೆ ಒಬ್ಬ ಪರಮಾತ್ಮನು, ವಿದೇಶಕ್ಕೆ ಒಬ್ಬ ಪರಮಾತ್ಮ ಅಲ್ಲ, ಭೂಮಿಯ ಮೇಲೆ ಹುಟ್ಟಿರುವಂತಹ ಸರ್ವ ಮಾನವರಿಗೂ ದೇವರು ಒಬ್ಬರೇ. ಇವಾಗ ಈ ಪ್ರಪಂಚಕ್ಕೆ ದೇವರು ಒಬ್ಬನೇ ಆಗಿರುವಾಗ ಯೇಸು ಕ್ರಿಸ್ತನು ಮಾನವ ಆಕಾರವನ್ನು ಧರಿಸಿಕೊಂಡು ಬರೋದಕ್ಕೆ ಮುಖ್ಯ ಉದ್ದೇಶ ಏನ್ರಿ? ತುಂಬಾ ಜನ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಹುಟ್ಟಿದನು ಅಂತಾರೆ. ಯೇಸು ಕ್ರಿಸ್ತನು ಅನಾದಿ ಕಾಲದಲ್ಲಿ ಇದ್ದಾನೆ, ಆಲ್ರೆಡಿ ಹುಟ್ಟಿದ್ದಾನೆ ಏನ್ರಿ? ಇರುವಂತ ಆತನು 2000 ವರ್ಷಗಳ ಹಿಂದೆ ಪರಲೋಕದಿಂದ ಈ ಲೋಕಕ್ಕೆ ಬಂದಿದ್ದಾನೆ. ಆತನು ಎಲ್ಲಿಂದ ಬಂದಿದ್ದಾನೆ? ಪರಲೋಕದಿಂದ ಈ ಲೋಕಕ್ಕೆ ಪ್ರಯಾಣ ಮಾಡಿದ್ದಾನೆ. ಒಂದ್ಸಾರಿ ನೋಡ್ತೀರಾ ಆ ಮಾತನ್ನ? ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನವನ್ನ ನೋಡಿ ಪ್ರಿಯರೇ. 5ನೇ ವಚನ, 6ನೇ ವಚನ, 7ನೇ ವಚನ. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ, ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ. ಏನಂತ ಇದ್ದಾರೆ ಯೇಸು ಸ್ವಾಮಿ? ಆಲ್ರೆಡಿ ತಂದೆಯ ಬಳಿಯಲ್ಲಿರುವಂತ ಈತನು ಭೂಲೋಕಕ್ಕೆ ಬರ್ತಾ ಇದ್ದಾನೆ. ಎಲ್ಲಿಂದ ಬರ್ತಾ ಇದ್ದಾನೆ? ಪರಲೋಕದಿಂದ ಬರ್ತಾ ಇದ್ದಾನೆ. ಎಲ್ಲಿ? ಭೂಲೋಕಕ್ಕೆ. ಅದನ್ನ ಹೇಳ್ತಾ ಇದ್ದಾನೆ, ಚೆನ್ನಾಗಿ ಗಮನಿಸಬೇಕು. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ಯಾವಾಗ ಇದ್ದಾನ? ಒಂದು ಕಾಲದಲ್ಲಿ ಇದ್ದಾನ ಆತನು. ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಯಾವಾಗ್ಲಿಂದ ಇದ್ದಾನೆ? ಸೃಷ್ಟಿ ಉಂಟಾಗಲಾರ್ದಕ್ಕಿಂತ ಮೊದಲು ಆತನು ಇದ್ದಾತನು. ಭೂಮಿ ಆಕಾಶ ಉಂಟಾಗಲಾರ್ದ ಮೊದಲು ಆತನು ಇದ್ದಾತನು. ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ? ಎಲ್ಲರೂ ಕೂಡ ಗಮನಿಸ್ರಿ ಪ್ರಿಯರೇ. ಇದ್ದಾತನಾಗಿರುವಂತ ಆತನು ಪ್ರಯಾಣ ಮಾಡಿಕೊಂಡು ಬಂದಿದ್ದಾನಂತೆ. ಪರಲೋಕದಿಂದ ಈ ಲೋಕಕ್ಕೆ ಬಂದಿದ್ದಾರೆ. ಆಲ್ರೆಡಿ ಪರಲೋಕದಲ್ಲಿ ಯೇಸು ಸ್ವಾಮಿ ಇದ್ದಾನೆ. ಇದ್ದಿರುವಂತ ಆತನು ಭೂಲೋಕದಲ್ಲಿ ಬಂದಿದ್ದಾನೆ. ಯಾವಾಗೆ ಏನ್ರಿ? ಆತನು ಬರ್ಬೇಕಾದ್ರೆ ಮುಖ್ಯವಾದಂತ ಉದ್ದೇಶ ಏನಂತಂದ್ರೆ, ಭೂಮಿಯ ಮೇಲೆ ಇರುವಂತ ಸರ್ವ ಮಾನವರ ಪಾಪಗಳನ್ನು ಬಿಡುಗಡೆ ಮಾಡೋದಕ್ಕೆ, ಪಾಪ ನಿವಾರಣೆ ಮಾಡೋದಕ್ಕೆ ಪಾಪ ಇಲ್ಲದಂತ ಯೇಸು ಕ್ರಿಸ್ತನು ಬಂದು ನಿವಾರಣೆ ಮಾಡಬೇಕಾಗಿದೆ. ದೇವರ ಸಂಕಲ್ಪ ಇದು. ಅದಕ್ಕೆ ಪರಿಶುದ್ಧನಾಗಿರುವಂತ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬರಬೇಕು. ಅದಕ್ಕೆ ದೇವರು ಯಾರನ್ನ ಆರಿಸಿಕೊಂಡಿದ್ದಾನೆ ಅಂದ್ರೆ ಎಲ್ಲರನ್ನ ನೋಡಿ ಒಬ್ಬರನ್ನ ಆರಿಸಿಕೊಂಡಿದ್ದಾನೆ. ಯಾರನ್ನು? ಮರಿಯಳನ್ನು ಆರಿಸಿಕೊಂಡಿದ್ದಾನೆ. ಪವಿತ್ರ ಮರಿಯಳನ್ನು ಆರಿಸಿಕೊಂಡು, ಯಾಕೆಂದ್ರೆ ಪವಿತ್ರ ಮರಿಯಳನ್ನು ಯಾಕೆ ಆರಿಸಿಕೊಂಡಿದ್ದಾನೆ ಅಂದ್ರೆ, ಆ ಮರಿಯಳ ಒಂದು ಮನಸ್ಸಿನಲ್ಲಿ ಕಲ್ಮಶ ಇಲ್ಲ ಪ್ರಿಯರೇ. ಆದ್ದರಿಂದ ತಂದೆಯಾದ ದೇವರು ಆಕೆಯನ್ನು ಗಮನಿಸಿ ಆಕೆಯನ್ನು ಆರಿಸಿಕೊಂಡಿದ್ದಾನೆ. ಯಾವಾಗಾದ್ರೆ ಜಗತ್ತು ಉಂಟಾಗಲಾರ್ದ ಮೊದಲೇ ಆಕೆಯನ್ನು ಆರಿಸಿಕೊಂಡಿದ್ದಾನೆ. ನಿನ್ನೆ ಮೊನ್ನೆ ಅಲ್ಲ, ಜಗತ್ತು ಉಂಟಾಗಲಾರ್ದ ಮೊದಲು. ನಿನ್ನೆ ಮೊನ್ನೆ ಬಂದಿರುವಂತ ದೇವರು ಯೇಸು ಕ್ರಿಸ್ತನು ನಿನ್ನೆ ಮೊನ್ನೆ ದೇವರು ಅಂತ ಅಂದ್ಕೊಳ್ತಾರೆ. ಇಲ್ಲ ರೀ, ಯೇಸು ಕ್ರಿಸ್ತನ ಒಂದು ಜನನವನ್ನು ಕುರಿತು ಜಗತ್ತು ಉಂಟಾಗಲಾರ್ದ ಮೊದಲೇ ಪ್ಲಾನ್ ಆಗಿದೆ, ಸಂಕಲ್ಪವಾಗಿದೆ ಯೇಸು ಕ್ರಿಸ್ತನನ್ನ ಕುರಿತು. ಏನ್ರಿ? ಯೇಸು ಕ್ರಿಸ್ತನು ಬರ್ಬೇಕಾದ್ರೆ ಪವಿತ್ರ ಮರಿಯಳನ್ನು ಆರಿಸಿಕೊಂಡು ಆಕೆಯ ಮೂಲಕ ಏನ್ರಿ ಯೇಸು ಕ್ರಿಸ್ತನ್ ಬರ್ತಾ ಇದ್ದಾನೆ. ಪ್ರಿಯ, ಯಾಕೆ ಬಂದಿದ್ದಾನಂತಂದ್ರೆ, ಬರೋದಕ್ಕೆ ಮುಖ್ಯವಾದಂತ ಉದ್ದೇಶವೇನಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನವನ್ನು ನೋಡಿ. ಮರುದಿನ ಯೋಹಾನನು ತನ್ನ ಕಡೆಗೆ ಬರುವ ಯೇಸುವನ್ನು ನೋಡಿ, ಅಗೋ, ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು ಎಂದು ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದರಿಂದ ನನಗೆ ಮುಂದಿನವನಾದನು ಅಂತ. ಅಂದ್ರೆ ಯಜ್ಞಕ್ಕೆ ನೇಮಿಸಿದ ಲೋಕ ಪಾಪವನ್ನು ನಿವಾರಣೆ ಮಾಡೋದಕ್ಕಾಗಿ ಬಂದಿರುವಂತ ಕ್ರಿಸ್ತನು. ಎಲ್ಲರ ಪಾಪಗಳನ್ನ ನಿವಾರಣೆ ಮಾಡೋದಕ್ಕೆ ಪಾಪ ನಿವಾರಣೆ ಮಾಡೋದಕ್ಕೆ ಉದ್ದೇಶದಿಂದ ಯೇಸು ಕ್ರಿಸ್ತನು ಬಂದಿದ್ದಾನೆ ಪ್ರೇರೆ. ಅಂದ್ರೆ ಯೇಸು ಕ್ರಿಸ್ತನು ಹುಟ್ಟೋದಕ್ಕೆ ಮುಖ್ಯವಾದಂಥ ಕಾರಣ, ಒಂದು ಪ್ರಾಮುಖ್ಯವಾದಂಥ ಕಾರಣ,
ಕ್ರಿಸ್ಮಸ್ ಹಬ್ಬ ಆಚರಿಸ್ತಾ ಇದೀವಲ್ಲ, ಯೇಸು ಕ್ರಿಸ್ತನು ಜನಿಸೋದಕ್ಕೆ, ಯೇಸು ಕ್ರಿಸ್ತನ ಜಯಂತಿ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರೋದಕ್ಕೆ ಮುಖ್ಯವಾದಂಥ ಕಾರಣ ಪಾಪಿಗಳನ್ನ ರಕ್ಷಿಸೋದಕ್ಕೆ. ಪ್ರಾಮುಖ್ಯವಾದಂಥ ಕಾರಣ ಅಂದ್ರೆ ಪಾಪಿಗಳನ್ನ ರಕ್ಷಿಸಬೇಕು. ಇದೇ ಕಾರಣ. ಇದೇನಂತಂದ್ರೆ ದೇವರ ಚಿತ್ತ. 1 ತಿಮೋತಿಯವನಿಗೆ ಬರೆದ ಪತ್ರಿಕೆ 1 ತಿಮೋತಿಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ ನೋಡಿ ಪ್ರಿಯರೇ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ಎಲ್ಲಾ ಮನುಷ್ಯರಂದ್ರೆ ಭೂಮಿಯ ಮೇಲೆ ಹುಟ್ಟಿರುವಂತ ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ, ದೇವರ ಚಿತ್ತವಾಗಿದೆ. ಅಂದ್ರೆ ಎಲ್ಲಾ ಮನುಷ್ಯರು, ಭೂಮಿಯ ಮೇಲೆ ಹುಟ್ಟಿರುವಂತ ಸರ್ವಮಾನವರು, ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕು. ಅದು ದೇವರ ಚಿತ್ತವಂತೆ. ದೇವರ ಚಿತ್ತ ಅಂದ್ರೆ ನೀನು ರಕ್ಷಣೆ ಹೊಂದಬೇಕು, ಎಲ್ಲರೂ ರಕ್ಷಣೆ ಹೊಂದಬೇಕು. ಎಲ್ಲರೂ ರಕ್ಷಣೆ ಹೊಂದುವಂಥದ್ದೇ ದೇವರ ಚಿತ್ತ. ರಕ್ಷಣೆ ಹೊಂದಬೇಕಾದ್ರೆ ಏನ್ ಮಾಡ್ಬೇಕು ನಾವೆಲ್ಲರೂ ಅಂತ ನೋಡುವಾಗ ಯೇಸು ಕ್ರಿಸ್ತನ ಬಳಿಗೆ ಬರಬೇಕಾಗುತ್ತೆ ಪ್ರಿಯರೇ. ಅದಕ್ಕೆ ಏನ್ರಿ, ನಾವು ರಕ್ಷಣೆ ಹೊಂದಬೇಕಾದ್ರೆ ಯೇಸು ಕ್ರಿಸ್ತನೇ ಮಾರ್ಗವಾಗಿದ್ದಾನೆ, ಯೇಸು ಕ್ರಿಸ್ತನೇ ಒಂದು ದಾರಿ ತೋರಿಸಿದ್ದಾನೆ ಪ್ರಿಯರೇ. ಈ ದಾರಿಯಲ್ಲಿ ಬಂದರೆ ಪ್ರಿಯರಾದ ದೇವರ ಮಕ್ಕಳಿರ ರಕ್ಷಣೆಯನ್ನು ಪಡ್ಕೊಳ್ತೀವಿ. ರಕ್ಷಣೆಯನ್ನು ಎಲ್ಲರನ್ನು ರಕ್ಷಿಸಬೇಕು. ಅದೇ ಮುಖ್ಯವಾದಂಥ ಕಾರಣ ಪ್ರಿಯರೇ. ಮುಖ್ಯವಾದಂಥ ಉದ್ದೇಶ ಏನಂದ್ರೆ ನಮ್ಮನ್ನು ರಕ್ಷಿಸಬೇಕು ಅಂತ. ಓಕೆನಾ? ಅಧಿಕಾರಿಗಳಿಗೂ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೀನಿ. 1ನೇ ಶತಮಾನದಲ್ಲಿ ಶಕಪುರುಷನಾಗಿರುವಂತಹ ಯೇಸು ಕ್ರಿಸ್ತನು ಮಾನವ ಆಕಾರವನ್ನು ಧರಿಸಿಕೊಂಡು ಭೂಲೋಕಕ್ಕೆ ಬಂದರು ಅಂತ ನಾವು ವಾಕ್ಯಗಳನ್ನು ನೋಡಿದ್ದೀವಿ. ಮತ್ತೊಂದು ಸಾರಿ ಆ ವಾಕ್ಯವನ್ನು ಓದಿ ನಾನು ಮುಗಿಸ್ತೀನಿ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 5ನೇ ವಚನ. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟೆ ಅಂತ. ಅಂದರೆ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತನು ಸಾಕ್ಷಾತ್ತು ತಂದೆಯಾದ ಆ ಪರಮಾತ್ಮನ ಬಳಿಯಿಂದ ಮಾನವ ಆಕಾರವನ್ನು ಭೂಲೋಕದಲ್ಲಿ ಅಂದರೆ ಧರಿಸ್ಕೊಂಡು ಬರುವಾಗ ಒಂದು ಮಾತು ಹೇಳ್ತಾ ಇದ್ದಾನೆ. ಅಂದರೆ ತಂದೆಯಾದ ಪರಮಾತ್ಮನು ಅಂದರೆ ಸೃಷ್ಟಿಕರ್ತನು, ಆತನು ಆತ್ಮಸ್ವರೂಪನಾಗಿರುವಂಥ ದೇವರು ತನ್ನ ಪ್ರೀತಿಯ ಮಗನಾಗಿರುವಂಥ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸ್ತಾ ಇದ್ದಾನೆ. ಈ ಲೋಕಕ್ಕೆ ಯೇಸು ಕ್ರಿಸ್ತನು ಬರುವಾಗ ಒಂದು ಮಾತನ್ನು ಹೇಳಿದ್ದಾನೆ. ಏನಂತಂದರೆ, ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ. ಸರ್ವಾಂಗ ಹೋಮಗಳಲ್ಲಿ ದೋಷ ಪರಿಹಾರಕರ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು ಇಗೋ ದೇವರೇ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದಿದೆ ಎಂಬುದಾಗಿ ಹೇಳಿದ್ದಾನೆ. ಅಂದರೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಯೇಸು ಕ್ರಿಸ್ತನು ಬಂದಿದ್ದಾನೆ ಎನ್ನುವಂಥ ಮಾತನ್ನು ನೋಡ್ತಾ ಇದ್ವಿ. ಅಂದರೆ ಪರಲೋಕದಿಂದ ಭೂಲೋಕಕ್ಕೆ ಬಂದಿದ್ದಾನೆ ಪ್ರಿಯರೇ. ಅಂದರೆ 2000 ವರ್ಷಗಳ ಹಿಂದೆ ಮಾನವ ಆಕಾರವನ್ನು ಧರಿಸಿಕೊಂಡು ನಮ್ಮ ಮಧ್ಯದಲ್ಲಿ ಬಂದರು. ಯಾಕೆ? ಉದ್ದೇಶ ಏನಂತಂದರೆ ದೇವರ ಚಿತ್ತವನ್ನು ನೆರವೇರಿಸಬೇಕು. ದೇವರ ಚಿತ್ತ ಏನು ಅಂತಂದರೆ ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ದೇವರ ಮಕ್ಕಳು. ದೇವರ ಮಕ್ಕಳಾಗಿರುವಂಥ ಇವರು ಅಂದರೆ ದೇವರ ಹೋಲಿಕೆಯಲ್ಲಿ ಉಂಟು ಮಾಡಲ್ಪಟ್ಟಿರುವಂಥ ಮಾನವರು ದೇವರಿಂದ ದೂರವಾಗಿರುವುದರಿಂದ ಎಲ್ಲರೂ ಕೂಡ ರಕ್ಷಣೆ ಹೊಂದಬೇಕು ಅನ್ನೋಂಥ ಉದ್ದೇಶದಿಂದನೇ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳಿಸಿದ್ದಾನೆ ಎನ್ನುವಂಥ ಮಾತನ್ನು ನಾವು ಅನೇಕ ಸಾರಿ ಓದಿದ್ದೀವಿ ಪ್ರಿಯರೇ. ಇನ್ನೊಂದು ಸಾರಿ ಆ ಮಾತನ್ನು ಓದೋಣ. 1ನೇ ತಿಮೋತಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5 ನಿಮಿಷದಲ್ಲಿ ಮುಗಿಸ್ತೀನಿ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಿಸಬೇಕೆಂಬುದೇ ಆತನ ಚಿತ್ತ. ಅಂದರೆ ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ದೇವರ ಮಕ್ಕಳಾಗಿರುವಾಗ ಈ ದೇವರ ಮಕ್ಕಳು ಸತ್ಯದ ಮಾರ್ಗದಲ್ಲಿ ನಡಿಬೇಕು, ರಕ್ಷಣೆ ಹೊಂದಬೇಕು. ಅದೇ ದೇವರ ಉದ್ದೇಶ ಪ್ರಿಯರೇ.
ಆದರೆ ನಾವು ಭೂಮಿಯ ಮೇಲೆ ನೋಡಿ ಪ್ರಿಯರಾದ ದೇವರು ಮಕ್ಕಳಿರ ಈ ಲೋಕದಲ್ಲಿ ಯಾವ ರೀತಿ ಇದೆಯೋ ಅಂತಂದರೆ ನೀವೊಂದು ಥರ, ನಾನೊಂದು ಥರ, ಇನ್ನೊಬ್ಬರು ಇನ್ನೊಂದು ಥರ, ಇನ್ನೊಂದು ಥರ ಅಂತಿದ್ದೀವಿ. ಆದರೆ ದೇವರ ಉದ್ದೇಶ ಅದು ಅಲ್ಲ. ತಂದೆಯಾದ ಪರಮಾತ್ಮನೊಬ್ಬನೇ, ಆ ತಂದೆಯಾದ ಪರಮಾತ್ಮನ ಮಗನೇ ಯೇಸು ಕ್ರಿಸ್ತನು. ಆತನು ಬರೋದಕ್ಕೆ ಮುಖ್ಯವಾದಂಥ ಉದ್ದೇಶ ಒಂದೇ. ಆ ಉದ್ದೇಶ ಏನಂತಂದರೆ ಪ್ರತಿ ಮಾನವರು ರಕ್ಷಣೆ ಹೊಂದಬೇಕು, ರಕ್ಷಣೆ ಹೊಂದಿ ತನ್ನ ಮಾರ್ಗದಲ್ಲಿ ಬರಬೇಕು ಅಂತ. ಆತನ ಮಾರ್ಗದಲ್ಲಿ ನಡಿಬೇಕಾದ್ರೆ ಈ ಲೋಕದಲ್ಲಿ ಏನ್ರಿ ಪ್ರತಿ ಮನುಷ್ಯನು ಯಾವುದೋ ಒಂದು ರೀತಿಯಲ್ಲಿ ಪಾಪ ಮಾಡ್ತಾ ಇದ್ದಾನೆ. ಕಣ್ಣಿನ ಮೂಲಕ ಪಾಪ, ಇಲ್ಲ ಮಾತುಗಳ ಮೂಲಕ ಪಾಪ, ಇಲ್ಲ ಕ್ರಿಯೆಗಳ ಮೂಲಕ ಪಾಪ, ಒಟ್ಟಲ್ಲಿ ಈ ದೇಹದ ಮೂಲಕ ಪಾಪ ಎನ್ನುವಂಥದ್ದು ನಡೀತಾ ಇದೆ. ಆ ಪಾಪವನ್ನು ನಿವಾರಣೆ ಮಾಡಿಕೊಂಡು, ಶುದ್ಧಿ ಮಾಡಿಕೊಂಡು, ವಾಕ್ಯದ ಮೂಲಕ ಶುದ್ಧಿಪಡಿಸಿಕೊಂಡು ಏನ್ರಿ ಸರಿಪಡಿಸಿಕೊಂಡು ದೇವರ ಮಾರ್ಗದಲ್ಲಿ ನಡಿಬೇಕಂತೆ. ಅದೇ ದೇವರು ಕೋರಿಕೊಂಡಿದ್ದು ಪ್ರಿಯರಾದ ದೇವರ ಮಕ್ಕಳಿರ. ಆ ಒಂದು ಉನ್ನತ ಜ್ಞಾನವನ್ನು ತಿಳಿಸೋದಕ್ಕೆ ಯೇಸು ಕ್ರಿಸ್ತನು ಬಂದರು. ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರಿಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ರು. ಯಾರಿಗೋಸ್ಕರ ತ್ಯಾಗ ಮಾಡಿದ್ರು ಅಂದರೆ ಅಮೇರಿಕದವ್ರಿಗೋಸ್ಕರ ಅಲ್ಲ, ಅಥವಾ ಪಾಕಿಸ್ತಾನದವರು ಇದ್ದವ್ರು ಅವ್ರಿಗೋಸ್ಕರ ಅಲ್ಲ, ಭಾರತ ದೇಶದಲ್ಲಿದ್ದವ್ರು ನಮಗೋಸ್ಕರ ಅಲ್ಲ, ಭೂಮಿಯ ಮೇಲೆ ಇರುವಂಥ ಸರ್ವ ಮಾನವರಿಗೋಸ್ಕರ ಏನ್ರಿ ಯೇಸು ಸ್ವಾಮಿ ಬಂದರು. ಮಹಾಜ್ಞಾನವನ್ನು ತಿಳಿಸ್ಕೊಟ್ರು, ಪ್ರೀತಿಯನ್ನು ಸಾರಿದರು, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಅಂತ ಹೇಳಿದ್ರು. ಎಲ್ಲರಿಗೋಸ್ಕರ ಪ್ರಾರ್ಥಿಸು, ಎಲ್ಲರಿಗೋಸ್ಕರ ವಿಜ್ಞಾಪನೆ ಮಾಡು, ಎಲ್ಲರೊಟ್ಟಿಗೆ ಸಮಾಧಾನದಿಂದಿರು, ಎಲ್ಲರನ್ನು ಪ್ರೀತಿಸು, ಒಳ್ಳೆಯ ಪ್ರೀತಿಯ ಮಾತುಗಳನ್ನು ತಿಳಿಸಿ ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸು ಅಂತ ಹೇಳಿ ಎಲ್ಲರಿಗೋಸ್ಕರ ನೀನು ಒಳ್ಳೆಯದನ್ನು ಮಾಡುವಂಥ ಒಳ್ಳೆ ಜ್ಞಾನವನ್ನು ಕಲಿಸ್ಕೊಟ್ಟು ತನ್ನ ಜೀವಿತನ ಮುಗಿಸ್ಕೊಂಡು ಹೋದರು ಪ್ರಿಯರೇ. ಅದೇ ರೀತಿಯಲ್ಲಿ ಆತನ ಶಿಷ್ಯರು ಕೂಡ ಈ ರೀತಿ ಮಾಡಿ ಅಂತ ತಿಳಿಸ್ಕೊಟ್ರು. ಕೊನೆಯದಾಗಿ ಸತ್ಯವೇದ ಗ್ರಂಥದಲ್ಲಿ ಬರೆಸಿ ಅವರ ಚರಿತ್ರೆ, ಅವರು ಹಿಂದೆ ಬಂದಿರುವಂಥ ಚರಿತ್ರೆ, ಎಲ್ಲ ಚರಿತ್ರೆಗಳನ್ನು ಏನ್ರಿ ಈ ಗ್ರಂಥದಲ್ಲಿ ಇದೆ. ಆದ್ದರಿಂದ ಪ್ರಿಯರಾದ ದೇವರ ಮಕ್ಕಳಿರ, ಯಾರು ಕ್ರಿಸ್ತನ ಮಾರ್ಗದಲ್ಲಿ ನಡೀತಾರೋ ನೆಮ್ಮದಿಯಿಂದ, ಶಾಂತಿಯಿಂದ, ಸಮಾಧಾನದಿಂದ ಮತ್ತು ಜೀವಿಸೋದಕ್ಕೆ ಅವಕಾಶ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಆಲೋಚಿಸಬೇಕೆಂಬುದಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ. ಮತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತು ಕ್ರಿಸ್ಮಸ್ ಸಂದರ್ಭವಾಗಿ ಬಂದಿರುವಂಥ ಹಿರಿಯರಿಗೂ ಬಂದಿರುವಂಥ ನಿಮ್ಮೆಲ್ಲರಿಗೂ ಇನ್ನೊಂದು ಸಾರಿ ಕ್ರಿಸ್ಮಸ್ ಶುಭಾಶಯಗಳನ್ನು ಹೇಳುತ್ತಾ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಂದು ಸಾರಿ ಎದ್ದು ನಿಂತ್ಕೊಂಡ್ರೆ ಪ್ರಾರ್ಥನೆ ಮಾಡಿ ನಾನು ಮುಗಿಸ್ತೀನಿ ಪ್ರೇರೆ. ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ ಮತ್ತು ದೇವರ ಸನ್ನಿಧಿಯಲ್ಲಿ, ತಂದೆಯಾದ ದೇವರ ಪರಮಾತ್ಮನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಗಿಸೋಣ ಪ್ರೇರೆ. ಭೂಮಿಯ ಆಕಾಶವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ, ನಿಮ್ಮ ಶ್ರೇಷ್ಠವಾದಂಥ ನಾಮಕ್ಕೆ, ನಿಮ್ಮ ಉನ್ನತವಾದಂಥ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳನ್ನು ಚೆಲ್ಲಿಸ್ತಾ ಇದ್ದೀನಿ ತಂದೆ. ಜಗತ್ತು ಉಂಟಾಗಲಾರದ ಮೊದಲು, ಈ ಪಂಚಭೂತಗಳು ಉಂಟಾಗಲಾರದ ಮೊದಲು ತಂದೆಯಾದ ದೇವರೇ, ಅನೇಕ ಮಂದಿ ಮಕ್ಕಳು ಬೇಕು ಎನ್ನುವಂಥ ಉದ್ದೇಶದಿಂದ ಈ ಪಂಚಭೂತಗಳನ್ನು ಉಂಟು ಮಾಡಿ, ಈ ಪ್ರಕೃತಿಯನ್ನು ಉಂಟು ಮಾಡಿ, ಆನಂತರ ತಂದೆಯಾದ ದೇವರೇ ನಿಮ್ಮ ಹೋಲಿಕೆಗೆ ಸರಿಯಾಗಿ ನಮ್ಮನ್ನು ಪಡೆದಿದ್ದೀರಾ ತಂದೆ. ನಿಮಗೆ ವಂದನೆಗಳು, ನಿಮಗೆ ಸ್ತೋತ್ರಗಳು. ಅದೇ ರೀತಿಯಲ್ಲಿ ಪ್ರತಿ ಮನುಷ್ಯನು ನಿಮ್ಮ ಮಕ್ಕಳು, ಪ್ರತಿ ಮನುಷ್ಯನು, ಪ್ರತಿ ಮಾನವರು ಕೂಡ ನಿಮ್ಮ ಮಕ್ಕಳು ತಂದೆ. ನಿಮ್ಮ ಮಕ್ಕಳಾಗಿರುವಂಥ ನಾವು ಈ ಲೋಕದಲ್ಲಿ ನಮ್ಮ ಇಷ್ಟದ ಹಾಗೆ ಜೀವಿಸ್ತಾ ಇದ್ದೀವಿ, ನಡ್ಕೊಳ್ತಾ ಇದ್ದೀವಿ, ಪಾಪದಲ್ಲಿ ಇದ್ದೀವಿ ತಂದೆಯಾದ ದೇವರೇ. ಇದನ್ನು ತಿಳಿದು ಮತ್ತು 1ನೇ ಶತಮಾನದಲ್ಲಿ ನಿಮ್ಮ ಪ್ರಿಯಕುಮಾರನಾಗಿರುವಂಥ ಯೇಸು ಕ್ರಿಸ್ತನನ್ನು ಕಳಿಸ್ಕೊಟ್ಟು ಒಳ್ಳೆ ಮಾರ್ಗವನ್ನು ನೀವು ತೋರಿಸಿದ್ದೀರಿ ತಂದೆ. ಅದಕ್ಕಾಗಿ ನಿಮಗೆ ವಂದನೆಗಳು, ಸ್ತೋತ್ರಗಳನ್ನು ಚೆಲ್ಲಿಸ್ತಾ ಇದ್ದೀನಿ ತಂದೆ. ಅದೇ ರೀತಿಯಲ್ಲಿ ಈ ಗ್ರಾಮದಲ್ಲಿ ಇರುವಂಥ ನಿಮ್ಮ ಸೇವಕರು ಪಾಸ್ಟರ್ ರೂಬೇನ್ ರವ್ರಿಗೋಸ್ಕರ, ಅವ್ರ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅವ್ರು ಮಾಡುವಂಥ ಪ್ರತಿಯೊಂದು ಸೇವೆ ಕಾರ್ಯಕ್ರಮಗಳಲ್ಲಿ ನಿಮ್ಮ ಕೃಪೆಯನ್ನು, ಸಹಾಯವನ್ನು ಅನುಗ್ರಹಿಸಿ. ಅದೇ ರೀತಿಯಲ್ಲಿ ಈ ಗ್ರಾಮದಲ್ಲಿ ಇರುವಂಥ ಹಿರಿಯರಿಗೋಸ್ಕರ, ಅಧಿಕಾರಿಗಳಿಗೋಸ್ಕರ, ಅವ್ರ ಕುಟುಂಬದಗೋಸ್ಕರ, ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ ತಂದೆ. ಅವರೆಲ್ಲರ ಕುಟುಂಬವನ್ನು, ನೆಮ್ಮದಿಯನ್ನು, ಶಾಂತಿಯನ್ನು, ಸಮಾಧಾನವನ್ನು ಅನುಗ್ರಹಿಸಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಬಂದಿರುವಂಥ ಎಲ್ಲರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರಿಗೂ ಸಮಾಧಾನವನ್ನು ಕೊಡಿ, ಎಲ್ಲರಿಗೂ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ. ಲೋಕದ ಪಾಪದಲ್ಲಿ ಬೀಳದಂತೆ ಕಾಪಾಡಿ, ಪ್ರತಿಯೊಬ್ಬರಿಗೆ ಸಮಾಧಾನವನ್ನು, ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಆರೋಗ್ಯವನ್ನು ಕೊಡಿ, ಒಳ್ಳೆ ಸಮಾಧಾನವನ್ನು ಕೊಡಿ. ಇದು ನಿಮ್ಮೊಂದು ಪ್ರೀತಿ ಮೂಲಕ ತಂದೆಯಾದ ದೇವರೇ, ನಿಮ್ಮೊಂದು ಕೃಪೆ ಮೂಲಕ ಬೇಡ್ಕೊಳ್ತಾ ಇದ್ದೀನಿ ತಂದೆ. ಎಲ್ಲರಿಗೂ ನಿಮ್ಮ ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್.